ಇನ್ನೊಬ್ರು ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಸಮಾಜ ಸೇವಕರು ಶ್ರೀಯುತ ವಿಷ್ಣುಕಾಂತ್ ಎ ಸರ್ ತಮ್ಮನ್ನ ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೇನೆ. ಶಬರಿ ಚಿತ್ರದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಾಗಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸೋಣ. ಲಹರಿ ಆಡಿಯೋ ಸಂಸ್ಥೆಯ ಮುಖೇನ ಸಾಕಷ್ಟು ಹಾಡುಗಳನ್ನ ಕೇಳುಗ ಪ್ರಿಯರಿಗೆ ನೋಡುಗ ಪ್ರಿಯರಿಗೆ ಕೊಡುಗೆಯನ್ನಾಗಿ ನೀಡುತ್ತಿರುವಂತಹ ಲಹರಿ ವೇಲು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗಿಯಾಗಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ನ್ಯಾಷನಲ್ ಅವಾರ್ಡ್ ಪಡೆದಂತಹ ಅದ್ಭುತವಾದ ಸಿನಿಮಾ ತಲೆದಂಡ, ಈ ಚಿತ್ರದ ನಿರ್ದೇಶಕರು ಶ್ರೀಯುತ ಪ್ರವೀಣ್ ಕೃಪಾಕರ್ ಸರ್ ನಮ್ಮ ಜೊತೆಯಾಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರುತ್ತಿದ್ದೇನೆ ಸರ್. ಉದ್ಯಮಿ, ಸಮಾಜ ಸೇವಕರು ಜೊತೆಗೆ ಇತ್ತೀಚೆಗೆ ಕಾಮನ್ ಮ್ಯಾನ್ ಅನ್ನುವಂತಹ ಸಿನಿಮಾ ಎಲ್ಲೆಡೆ ಸದ್ದು ಮಾಡ್ತಿದೆ. ಈ ಚಿತ್ರದ ನಿರ್ಮಾಪಕರು ಸುರತಿ ಫಿಲ್ಮ್ಸ್ ನ ಸಂಸ್ಥಾಪಕರು ಶ್ರೀಯುತ ಟೆಲಿಕಾಂ ನರಸಿಂಹಮೂರ್ತಿ ಸರ್ ನಮ್ಮ ಜೊತೆಯಾಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರುತ್ತಿದ್ದೇನೆ ಸರ್. ಹಾಗೂ ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಸ್ಟಂಟ್ ಮಾಸ್ಟರ್ ಪಳನಿ ರಾಜ್ ಅವರು ಸರ್. ತಮ್ಮನ್ನ ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೇನೆ ಪಳನಿ ರಾಜ್ ಅವರನ್ನ. ಹಾಗೂ ನಮ್ಮ ಶಬರಿ ಚಿತ್ರದ ಟೀಸರ್ ಲಾಂಚ್ಗೆ ಜೊತೆಯಾಗಿರುವಂತಹ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವ್ರನ್ನ ಕೂಡ ನಾನು ಬರಮಾಡ್ಕೊಳ್ತಿದ್ದೇನೆ. ಶಬರಿ, ನಾನು ಆಗ್ಲೇ ಹೇಳಿದೆ, ರಾಮಾಯಣದ ಶಬರಿಗೂ ಜೊತೆಗೆ ವರಟ ಶ್ರೀ ಅವ್ರಿಗೂ ಹಾಕಿರುವಂತಹ ಶಬರಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ. ಪ್ರಾಯಶಃ ಪೋಸ್ಟರ್ ನೋಡ್ತಾ ಇದ್ರೆ ಶಬರಿಯ ಪಕ್ಕ ತಮಗೊಂದು ಜೀಪ್ ಕಾಣಿಸುತ್ತೆ. ಸೊ ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ, ನಾಯಕ ನಟನ ಅತಿ ಹುಚ್ಚು ಪ್ರೀತಿ ಜೀಪ್ ಮೇಲೆ ಇರುತ್ತೆ. ಸೊ ಇದ್ರ ಶಬರಿ ಯಾರು ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತೀನಿ. ಯಾಕಂತ ಹೇಳಿದ್ರೆ ಶಬರಿ ಅಂತ ಒಂದು ಟೈಟಲ್ ಕೊಟ್ಟಾಗ ಇಲ್ಲಿ ಯಾವುದೇ ನಿಮಗೊಂದು ಲೀಡ್ ತರ ಗೊತ್ತಾಗ್ತಾ ಇಲ್ಲ. ಸೊ ಶಬರಿ ಯಾರು ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತಿದ್ದೇನೆ. ಚಿತ್ರದ ಪಾತ್ರವರ್ಗವನ್ನ ಪರಿಚಯ ಮಾಡೋದಾದ್ರೆ, ನಮ್ಮ ಚಿತ್ರದ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ, ವೆರಿ ಟ್ಯಾಲೆಂಟೆಡ್, ಜೊತೆಗೆ ರಂಗಭೂಮಿಯಿಂದ ಬಂದಿರುವಂತಹ ಸಮರ್ಥ್ ಅವರು. ಪ್ರೀತಿಯ ಸಮರ್ಥ್ ಅವರಿಗೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಚಿತ್ರದ ನಾಯಕಿಯಾಗಿ ತಾವೆಲ್ಲರೂ ಕೂಡ ಇವರನ್ನ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ನೋಡಿರ್ತೀರಿ. ನಮ್ಮೆಲ್ಲರನ್ನು ತುಂಬಾ ಎಂಟರ್ಟೈನ್ ಮಾಡಿರುವಂತಹ ಕೃತಿಕಾ ನಮ್ಮ ಜೊತೆಯಾಗಿದ್ದಾರೆ. ಪ್ರೀತಿಯ ಸ್ವಾಗತ ಕೃತಿಕಾ. ಶಬರಿ ಬಹಳ ವಿಶೇಷವಾಗಿ ಸರ್ ಸುದ್ದಿ ಎಲ್ರಿಗೂ ಹೇಳ್ಬಹುದಾ? ಶಬರಿಯ ಆಡಿಯೋ ಓಕೆ, ನಮ್ಮ ಶಬರಿಯ ಎಲ್ಲ ಹಾಡುಗಳು ಕೂಡ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೂಡಿ ಬರುತ್ತೆ. ಸೊ ನಮ್ಮ ಸಿನಿಮಾಗೆ ಬಹಳ ದೊಡ್ಡ ಸಪೋರ್ಟ್ ಆಗಿ ನಿಂತಿರೋದು ಲಹರಿ ವೇಲು ಸರ್. ಪ್ರೀತಿಯ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಮೂರೂ ಮಂದಿ ಮುಖ್ಯ ಅತಿಥಿಗಳು ಸೇರಿ ಇದೀಗ ಶಬರಿ ಸಿನಿಮಾದ ಟೀಸರ್ ಲಾಂಚ್ ಅಂತ ಹೇಳೋದ್ರ ಮೂಲಕ ಟೀಸರ್ ಲಾಂಚ್ ಗೆ ಚಾಲನೆಯನ್ನ ನೀಡ್ತಾರೆ. ಎಲ್ಲ ಪತ್ರಿಕಾಚಾರರು ನಮಸ್ಕಾರ. ಗುರುವಾರ ರಾಯರ ದಿನ ಕರೆಕ್ಟ್ ಸರ್? ಮನೆತನೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಎಲ್ಲ ಪತ್ರಿಕಾ ಮಿತ್ರರು ಬಂದಿದ್ರು. ನಾನು ನೋಡಿದೆ, ನನ್ ಕರೆದಿದ್ರೆ ನಾನು ಬರ್ತಾ ಇದ್ದೆ ಸರ್. ಆ ಪುಣ್ಯ ನನಗೂ ಸಿಕ್ಕಿರೋದು. ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದ್ರು. ಸೊ ರಾಯರ ಆಶೀರ್ವಾದದಲ್ಲಿ ಮತ್ತೆ ಶ್ರೀನಿಬಾಬಾ ಆಶೀರ್ವಾದದಲ್ಲಿ ಶಬರಿಮಲೆ ಅಯ್ಯಪ್ಪ ಅವರೇ ಕಾಪು ಬರ್ತಾರೆ ನಮಗೆ ಸ್ವಾಮಿ. ಸೊ ಇವತ್ತು ಟೀಸರ್ ಲಾಂಚ್ ಇದೆ. I wish you all the best. Complete team teaser launch of Shabari. God bless you. Thank you so much. So launch ಅಂತ ಹೇಳಿ ಸರ್. ಲಾಂಚ್ ಅಂತ. Okay, 3, 2, 1 go. Shabari launch. Thank you Praveen sir, thank you ನರಸಿಂಹಮೂರ್ತಿ sir, thank you ಲಹರಿ ವೇಲು ಸರ್ ಅವರಿದ್ದು. ಹೇಗೆ ಅನಿಸ್ತು ಸರ್ ಟೀಸರ್? ಎಲ್ಲ ಪತ್ರಿಕಾ ಸಭೆಗೂ ನಮಸ್ಕಾರ. ವರಟ ಶ್ರೀ ಅವರು ಹೆಸರಲ್ಲಿ ಯಾಕೆ ವರಟ ತಿಳ್ಕೊಂಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಪಿಕ್ಚರ್ ಇಟ್ ಟೈಮ್ ಟು ಸ್ಟೇಟ್ ಅವ್ರ ನಗು ಮತ್ತೆ ಅವ್ರ ಡೆಡಿಕೇಶನ್ ಟುವರ್ಡ್ಸ್ ಮೇಕಿಂಗ್ ಮೂವಿ ನನಗೆ ಬಹಳ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಭೇಟಿ ಆಗಿದ್ದು ಅವ್ರನ್ನ. ಬಂದಾಗ ಆಫೀಸಲ್ಲಿ ಸರ್ ನಿಮ್ಮ ಬಗ್ಗೆ ಬಹಳ ಕೇಳಿದ್ದೀನಿ ಅಂತ. ಇಲ್ಲಪ್ಪ ನಾನು ಬಹಳ ಚಿಕ್ಕವನು ಅಂತಂದ್ರೆ, ಹೈಟ್ ಮಾತ್ರ ದೇವರು ಕೊಟ್ಟಿದ್ದಾರೆ, ಬಹಳ ಚಿಕ್ಕವನು. ಇಲ್ಲ ನಿಮ್ಮ ತುಂಬಾ ಯೂಟ್ಯೂಬ್ ನಲ್ಲಿ ಮತ್ತೆ ಎಲ್ಲ ಮೀಡಿಯಾದಲ್ಲಿ ಬಹಳ ಅಬ್ಸರ್ವ್ ಮಾಡಿದ್ದೀನಿ ಸರ್. ನಿಮ್ ಕೂಡ ಬಹಳ ಇಷ್ಟ ಆಯ್ತು ಅಂತ. ಮುಂಗಾಪ ನನ್ನ ಆಸ್ತಿ ಅಂದರೆ. ಸೊ ಆಗ ಮಾತಾಡ್ತಾ ಬಹಳ ಎಮೋಷನಲಿ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಬಹಳ ಇಟ್ ವಾಸ್ ವೆರಿ ಇನ್ಸ್ಪೈರ್ಡ್. ಅವ್ರು ಮಾತಾಡುವಾಗ ಒಂದು ನಿರ್ದೇಶಕರು ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಮತ್ತೆ ಒಂದು ಬಜೆಟ್, ಇಷ್ಟೇ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಿರ್ಮಾಪಕ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಾದ್ಮೇಲೆ ₹1 ಜಾಸ್ತಿ ಆಗಿದೆ ಅಗ್ರಿಮೆಂಟ್ ಹಾಕೊಂಡು ಅದೇ ದುಡ್ಡಿಗೆ ಸಿನಿಮಾ ಮಾಡಿದಂತ ಮಹಾನ್ ವ್ಯಕ್ತಿ ಅಂತ ಹೇಳ್ತಾರೆ. ಇದು ಕಾರ್ಪೊರೇಟ್ ಲೆವೆಲ್ ನಡೆಯುತ್ತೆ. ಬಟ್ ಇಲ್ಲಿ ನಮ್ಮ ಕೆಲವು ಗಾಂಧಿನಗರಿಗಳು ಎಲ್ಲರೂ ಅಲ್ಲ,
ಗಾಂಧಿನಗರಿಗಳು ಅನ್ಬೇಕು, ಎಲ್ಲ ಕಡೆಗೂ ಗಾಂಧಿನಗರಿಗಳು ಜಾಸ್ತಿ ಆಗ್ತಿದ್ದಾರೆ. ಬಹಳ ಒಳ್ಳೆಯವರು ಇದ್ದಾರೆ. ಬಟ್ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಬಜೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಇಷ್ಟು ದುಡ್ಡು ಬರುತ್ತೆ ಆಡಿಯೋನಲ್ಲಿ, ಇಷ್ಟು ಬರುತ್ತೆ ಸ್ಯಾಟಲೈಟ್ ಅಲ್ಲಿ, ಇಷ್ಟು OTT ಬಂದ್ಬಿಡುತ್ತೆ, ಥಿಯೇಟರ್ ನಲ್ಲಿ ಇಷ್ಟು ಬಂದ್ಬಿಡುತ್ತೆ, ಬರೀ ಇದನ್ನ ಹೇಳೋರು ಹೇಳ್ತಾರೆ ಹೊರತು ಸತ್ಯಾಸತ್ಯತೆಗಳನ್ನು ಯಾರು ತಿಳಿಯೋರಿಲ್ಲ. ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಚಲನಚಿತ್ರರಂಗದಲ್ಲಿ. ಸೊ ಹಾಗಾಗಿ ಅಂತ ಸತ್ಯಕ್ಕೆ ಬರ ಇರೋ ದಿನದಲ್ಲಿ ಸತ್ಯ ಇದೆ ಅಂತ ಅಂದ್ಬಿಟ್ಟು ಈ ನಿರ್ದೇಶಕರು ಅದೇ ಅಮೌಂಟ್ ಏನು ಒಪ್ಕೊಂಡಿದ್ರು ನಿರ್ಮಾಪಕರು, ಅದೇ ಅಮೌಂಟ್ಗೆ ಅಗ್ರಿಮೆಂಟ್ ಹಾಕಿ ಸಿನಿಮಾ ಅದ್ಭುತವಾದ ಒಂದು ವರ್ಟ ಅದು ಗೆದ್ರಿ. ಆಮೇಲೆ ಇಲ್ಲಿ ಶಬರಿ ಮೇಕಿಂಗ್ ಅಂತ ನೋಡಿದ್ರೆ ಬಹಳ ಚೆನ್ನಾಗಿ ಬಂದಿದೆ. 3 ಹಾಡು ಮಾಡಿದ್ರು ಕೂಡ ಹೇಮಂತ್ ಕುಮಾರ್ ವಂಡರ್ಫುಲ್ ಜಾಬ್. ಎಲ್ಲಿದ್ದಾರೆ ಎಸ್ಪೆಷಲಿ ಆ ಲಾಸ್ಟ್ ಬಿಟ್ಟು ಆ ಮಗು ಜೊತೆ ಜೀಪಲ್ಲಿ ಹೋಗ್ತಾ ಇದೆಯಲ್ಲ, ಆ ಯಾರು ಗ್ಯಾರಂಟಿ ಇಟ್ ಆಗುತ್ತೆ ಚೆನ್ನಾಗಿ ಮಾಡಿದ್ದೀನಿ. ಸೊ ನಿಜವಾಗ ನನಗೆ ಬಹಳ ಖುಷಿ ಆಯ್ತು. ಇವತ್ತು ಬಹಳ ಒಳ್ಳೆ ದಿನ. ಎವ್ರಿ ಡೇ ಇಸ್ ಎ ನೈಸ್ ಡೇ. ಇವತ್ತು ಬಹಳ ಸ್ವಲ್ಪ ಇನ್ನೂ ಜಾಸ್ತಿ ಒಳ್ಳೆ ದಿನ ಅಂದ್ರೆ ಕಾರಣ ಇದೆ. ಒಂದು ಎಲ್ಲ ಪತ್ರಿಕಾ ಮಿತ್ರರು ಇವತ್ತು 4-5 ಪ್ರೆಸ್ ಕಾನ್ಫರೆನ್ಸ್ ಇದೆ. ಆಕ್ಚುಲಿ 11:30ಗೆ ಗ್ರಾಮಾಯಣದಿತ್ತು, ಅದು ಮತ್ತೆ ಪೋಸ್ಟ್ ಪೋನ್ ಆಯ್ತು, ಟ್ಯೂಸ್ಡೇ ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ನಮ್ಗೆಲ್ಲ ತೊಂದರೆ ಕೊಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. 11:30 2:30 ಶಿಫ್ಟ್ ಆಗಿದೆ. ತಾವೆಲ್ಲ ಬಂದು ಇದುವರೆಗೂ ಮ್ಯಾಕ್ಸಿಮಮ್ ಸಪೋರ್ಟ್, ಯಾವತ್ತು ಸಪೋರ್ಟ್ ಮಾಡಿಲ್ಲ ಲಹರಿಗೆ. ತಾವು 50 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ 7 ಕೋಟಿ ಜನರು ಕೂಡ ನಮ್ಮ ಕನ್ನಡಿಗರು ಯಾರು ಬಿಟ್ಕೊಟ್ಟಿಲ್ಲ. ಸೊ ಗ್ರಾಮಾಯಣ ಖಂಡಿತ ಗೆಲ್ಲಿಸ್ತೀರಿ ಅನ್ನೋ ಒಂದು 100% ಪಾಸಿಟಿವ್ ಎನರ್ಜಿ ನನಗಿದೆ. ಈ ಸಿನಿಮಾನು ಅಷ್ಟೇ ನಿರ್ಮಾಪಕರು 3 ಜನ ಇದ್ದಾರೆ ಗೊತ್ತಾಯ್ತು. 3 ಒಳ್ಳೇದಾಗಿದೆ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಸಿನಿಮಾ ಗೆದ್ರೆ ಬಹಳ ಜನ ಎಲ್ಲರೂ ಗೆದ್ದಂಗೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಮಂತ್ ಕುಮಾರ್ ಮತ್ತೆ ಹೇಳ್ತಾ ಇದೀನಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ನಿರ್ದೇಶಕರ ಇದಕ್ಕೂ ನಿಮ್ಗೆ ಅವಾರ್ಡ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ಒಂದು ರಿಕ್ವೆಸ್ಟ್ ಇದೆ, ಸ್ವಲ್ಪ ನಾನು ಇಮಿಡಿಯೇಟ್ ಆಗಿ ಕೊಡ್ತೀನಿ, ಯಾಕಂದ್ರೆ ಇಲ್ಲಿ ರಾಮಾಯಣ ಆಯ್ತು, ಅದು ಗ್ರಾಮಾಯಣ ಕೊಡ್ಬೇಕೀಗ. I wish you all the best, sir. God bless you. Thank you so much. Thank you. Ramesh sir, Sudhakar Reddy sir, Vishnukant sir on stage, please. Shri sir, new join agi frame ge. Lahari Velu sir, thank you so much. Hero ಮುಂದ್ರೆ ಆಗೋಯ್ತಲ್ಲಿ. ಒಂದೇ ಒಂದು ಫೋಟೋ ಅಲ್ಲ. ಬನ್ನಿ Yes, please. ಇಮೇಲ್ ಕೇಳಿ. ಧನ್ವಿ ಕೃತಿಕಾ ಸಮರ್ಪಿಸ್ತಾ ಇದ್ದಾರೆ ನಮ್ಮ ನಿರ್ಮಾಪಕರು ರಮೇಶ್ ಸರ್, ಸುಧಾಕರ್ ರೆಡ್ಡಿ ಸರ್ ಹಾಗೂ ವಿಷ್ಣುಕಾಂತ್ ಸರ್. ಪ್ರೀತಿಯ ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ಈಗಲೂ ಅಸಮಣೆ ಹೇಳ್ಬೋದು. ಸ್ವಲ್ಪ ಡೈ ಹಾಕಿದ್ರೆ ಸಾಕು. ರೆಡಿ ಸರ್, ಬನ್ನಿ ಸರ್, ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ. ಒಂದೇ ಒಂಚೂರು ವೈಟ್ ಲೈಟ್ ಹಾಕಿ ಮುಂದೆ ಬಂದ್ರೆ ಸರ್ ಒಂದು ನಿಮಿಷ. ಓಕೆ ಸರ್ ಹತ್ತತ್ರ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಸರ್. ಸರ್ ಒಂದು ನಿಮಿಷ ನೋಡಿ. ನಿಮಿಷ ಸೈಜ್ ತಗೊಂಡೋಗಿ ತಂದಂಗಿದೆ. ಶಬರಿಯ ಟೀಸರ್ ನ ನೀವು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ನಿಮ್ಮೆಲ್ಲರ ಮೇಡಮ್ ನೀವ್ಯಾಕೆ ಬಂದಿಲ್ಲ? ಬನ್ನಿ ಪ್ಲೀಸ್, ಬನ್ನಿ, ಒಂದು ಜಾಯಿನ್ ಗ್ರೂಪ್ ಪಿಕ್ಚರ್. ನೀನಲ್ಲ ಕಣ ವೆಂಕಟೇಶ, ಫೈಟ್ ಮಾಸ್ಟರ್, ಕ್ವಿಕ್ ಆಗಿ ಒಂದು ಗ್ರೂಪ್ ಪಿಕ್ಚರ್ ಸರ್. ನಮ್ಮ ಡಿಒಪಿ ಅಲ್ಲಪ್ಪ ನಾಗರಾಜು. ನಾಗಪ್ಪ ನಾವು ಯಾಕಪ್ಪ ಸರ್ ಸಿನಿಮಾ ಟೀಮ್ ಗ್ರೂಪ್ ಪಿಕ್ಚರ್ ಅಂದ್ರೆ ನೀವು ಅಲ್ಲೇ ಕೂತಿದ್ದೀರಲ್ಲ, ಗ್ರೂಪರ್ ಅಲ್ವಾ ನೀವು? ಕಲಾವಿದರು ಕರಿಬೇಕು, ಅವಾಗಲೇ ಬರೋದು. ರೆಡಿ ಸರ್. ತುಂಬಾ ಲಾಂಗ್ ಆಗ್ಬಿಡ್ತು. ಸ್ವಲ್ಪ ಕೂತ್ಕೊಳ್ಳೋದು, ಮುಂದೆ ಕೂತ್ಕೋಬೋದಾ? ಮುಂದೆಗಡೆ ಬರೋಣ. ಒಂಚೂರು ಮುಂದೆ ಬೆಸ್ಟ್ ಅಲ್ಲ, ಯಂಗ್ಸ್ಟರ್ಸ್ ಯಾರಿದ್ರು ಒಂಚೂರು ಬಂದು ಕೂತ್ಕೋಬಹುದು. ಯಂಗ್ಸ್ಟರ್ಸ್ ರೆಡಿ ಬನ್ನಿ, ಈ ಕಡೆ ಬನ್ನಿ. ನಿಮಿಷ. ಓಕೆ ರೆಡಿ ಸರ್. ಮಗ ಸುಮ್ಮನೆ ಕ್ಲಿಕ್ ಮಾಡ್ತೀಯ ಮಗ? ಇಲ್ಲ ಓಕೆನಾ?
ಓಕೆ ಅಯ್ಯೋ Sir, done. ಅದ್ಭುತ. ಬನ್ನಿ ಸರ್, ಹತ್ರ ಬನ್ನಿ ಹಂಗೆ. ಮೇಡಮ್ 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 ಓಕೆ ಸರ್. ಹೇಳಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ನೀವು ಪ್ರವೀಣ್ ಕೃಪಾಕರ್ ಸರ್ ಮಾತಾಡ್ತಾರೆ. ಔಟ್ಪುಟ್ ಕಮರ್ಷಿಯಲ್ ಆಗಿ ಬಹಳ ಅದ್ಭುತವಾಗಿ ಕಾಣಿಸ್ತು. ಅಂಡ್ ಗೆಳೆಯ ಶ್ರೀ ಅವರು ಈಸ್ ಅ ವೆರಿ ಆನೆಸ್ಟ್ ಪರ್ಸನ್. ನನ್ಗೆ ಗೊತ್ತಿರಂಗೆ ಆನೆಸ್ಟಿ ಇಳಿರ್ತದೆ ಇದರಲ್ಲಿ. ಸೊ ಇಲ್ಲಿ ಆನೆಸ್ಟ್ ಆಗಿರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿ ಶ್ರೀ. ಅವರಿಗೆ ಅಭಿನಂದನೆಗಳು ಮತ್ತು ಸಿನಿಮಾ ಚೆನ್ನಾಗಾಗ್ಲಿ ಅಂತ ಮನಸಾರೆ ಹಾರೈಸ್ತೇನೆ. ಅವಾರ್ಡ್ ನಿರ್ಮಾಣದ ಸೋಲ್ಬೋದು. ನಮ್ಮ ಕರ್ನಾಟಕದ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ, ಖುಷಿ ಆಗ್ತದೆ. ಒಂದು ಕನ್ನಡ ಸಿನಿಮಾ ನಿಂತ್ಕೊಂಡ್ರೆ ಒಂದಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಒಂದಷ್ಟು ಮತ್ತೆ ಸಂಚಲನಗಳು ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಆಸೆ ಶಬರಿ ನೋಡಿದ್ರೆ ಒಂಚೂರು ಅನಿಸ್ತು. ಖಂಡಿತವಾಗಿ ಇದು ಚೆನ್ನಾಗಿ ಮುಂದೆ ಹೋಗುತ್ತೆ. ಕಮರ್ಷಿಯಲ್ ಎಲಿಮೆಂಟ್ಸ್ಗಳಿದೆ, ಎಮೋಷನ್ಸ್ ಕಾಣುತ್ತೆ, ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರೂ ಸರ್ ಹೇಳ್ದಂಗೆ ಮ್ಯೂಸಿಕ್ ವಾಸ್ ಗುಡ್ ಆ್ಯಂಡ್ ಆ್ಯಕ್ಷನ್ ವಾಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ. ಜನ ಕೇಳೋದೇ ಒಂದು 2 hours ನಾವು ಥಿಯೇಟ್ರಿಗೆ ಬರ್ತೀವಿ. ನಾವು ಮನೇಲಿ ನಮ್ಮದೇ ನೋಡಿದ ಗೋಳು ಇರ್ತದೆ, ಅಥವಾ ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ಬದುಕಿನಲ್ಲೂ ಅವ್ರವ್ರದ್ದೇ ಆದಂಥ ಒಂದು ಅವ್ಯವಸ್ಥೆಗಳು, ಗೋಳುಗಳು ಏನೋ ಇರ್ತದೆ. 1.5 ಗಂಟೆ 2 ಗಂಟೆ ಬಂದಾಗ ಅದೂ ನಾವು ಸಮಸ್ಯೆಗಳು, ಸಂಕಷ್ಟಗಳು ತೋರಿಸ್ಬಿಟ್ಟಾಗ ಅವ್ರಿಗೆ ಬೇಸರ ಆಗ್ಬೋದು. ಮೇ ಬಿ ಒನ್ ಆಸ್ಪೆಕ್ಟ್ ಎಂಟರ್ಟೈನ್ಮೆಂಟ್ ಈಸ್ ದ ಬೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಎತ್ತಿ ಕಾಣ್ತಾ ಇದೆ. ಆ್ಯಂಡ್ ಇಬ್ಬರು ನ್ಯೂ ಕಮರ್ಸ್ ಅಂತ ಅನ್ಸೋದೇ ಇಲ್ಲ ನನಗೆ. ಹೀರೋ ಮಾಡಿರುವಂಥ ವ್ಯಕ್ತಿ, ಆತನ ಎಕ್ಸ್ಪ್ರೆಷನ್, ಎಮೋಷನ್ಸು, ರಿಯಾಕ್ಷನ್ಸ್ ಮತ್ತು ಅವರಿಗೆ ಕೂಡ ಚಿಕ್ಕ ಹುಡುಗಿ ಬಿಡಿ ಆಲ್ರೆಡಿ ಸ್ಕೋರ್ ಮಾಡಿದ್ರು ಅವರು ಸ್ಮಾಲ್ ಸ್ಕ್ರೀನಲ್ಲಿ. ಇದರಲ್ಲೂ 100% ಸ್ಕೋರ್ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲ ನಟಿಯರು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ, ಅಥವಾ ಕಾಣಿಸ್ತಾ ಇದೆ. ಅದು ಸಿನಿಮಾಕ್ಕೆ ಒಳ್ಳೇದಾಗಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಒಂದು ವಿಷಯ ನಾನು ಮುಗಿಸೋ ಮುಂಚೆ ಹೇಳಲಿಕ್ಕೆ ಪಡ್ತೀನಿ. ಯಾಕಂದರೆ 3 ಜನ ಅನ್ನದಾತರು, ಅವರುಗಳು ಧೈರ್ಯ ಮಾಡಿ ಮುಂದೆ ಬರ್ತಿದ್ದಾರೆ, ಸಿನಿಮಾಗಳಾಗಲ್ಲ. ಇದು ಬಂದಿದ್ದಾರೆ, ಅವ್ರು ಕೂಡ ಕೈ ಹಿಡಿಬೇಕು ಆ ಕಲಾದೇವತೆ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ಅವರು ಅಂಥವ್ರು ಮುಂದೆ ಬಂದಾಗ ಒಂದು 80, 100, 120, 150 ಕುಟುಂಬಗಳಿಗೆ ಒಂದು ಆಸರೆ ಆಗುತ್ತೆ. ಒಂದು 2-3 ತಿಂಗಳು 4 ತಿಂಗಳು ಒಂದು ಟ್ರಾವೆಲ್ ಆಗುತ್ತೆ ಅನ್ನುವಂಥ ಒಂದು ಆಸೆ. ಸರ್, ವಿಶ್ ಯು ಆಲ್ ದ ಬೆಸ್ಟ್. ಸಕ್ಸಸ್ ಆಗಲಿ, ಸಿನಿಮಾ ಚೆನ್ನಾಗಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಯಾಕೆ ಬರೋಲ್ಲ, ಬಂದೇ ಬರ್ತಾರೆ. ಚೆನ್ನಾಗಿರ್ಲಿ, ಚೆನ್ನಾಗಿ ಆಗಲಿ ಅಂತ ಮನಸಾರೆ ಹಾರೈಸ್ತಾ, ಮತ್ತೊಂದು ಅವತ್ತಿ ಅವ್ರು ಹೊರಟ ಅಂತ ನಾನು ಕರೆಯೋಕೆ ಇಷ್ಟನೇ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟು ಮೃದು ಸ್ವಭಾವದವರು. ಅವರು ಟೈಟ್ಲಿಂದ ಇಟ್ಕೊಂಡ್ಬಿಟ್ಟಿದ್ದಾರೆ ಹೊರಟ ಶ್ರೀ ಅಂತ. ಶ್ರೀ ಆ್ಯಂಡ್ ಟೀಮ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ಮೇಲೆ ಸಾಫ್ಟ್ ಶ್ರೀ ಅಂತ ಕರ್ಬೇಕು ಸರ್. ಶಬರಿಯ ಟೀಸರ್ ನೋಡಿದ್ರಿ ಸರ್? ದಯವಿಟ್ಟು ಇಲ್ಲೇ ಇರಬೇಕು ಸರ್. ಪ್ರವೀಣ್ ಸರ್, ಟೀಸರ್ ಹೇಗೆ ಅನಿಸ್ತು ತಮಗೆ? ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಟೀಸರ್ ಭಾಳ ಚೆನ್ನಾಗಿ ಬಂದಿದೆ. ಒಂದು ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಟೀಸರ್ ತೋರಿಸೋದು. ಹಾಗಾಗಿ ನಮ್ಮ ಏನು ಹೊರಟ ಶ್ರೀ ಅಂತ ಏನಿದೆಯಾ, ಆ ಶ್ರೀ ಹೆಸರಲ್ಲೇ ಇದೆ ಸಕ್ಸಸ್ ಅಂತ. ಹಾಗಾಗಿ ಅವ್ರಿಗೆ ಅನುಭವ ತುಂಬ ಇದೆ. ಇದು ನೋಡಿದಾಗಲೇ ಗೊತ್ತಾಗುತ್ತೆ. ಒಂದು ಆ್ಯಕ್ಷನ್ ಇರ್ಬೋದು, ಒಂದು ಮೂಮೆಂಟ್ಸ್ ಇರ್ಬೋದು, ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಆಮೇಲೆ ಹೀರೋ ಅಷ್ಟೇ, ರಂಗಭೂಮಿ ಕಲಾವಿದ ಅಂತ ಅಂದರೆ ನಾನು ರಂಗಭೂಮಿ ಕಲಾವಿದನೇ. ಹಾಗಾಗಿ ಅವರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಅಂತೂ ಅವರು ಸಾಕು ಮೂವಿಗಳು ಕೆಲವು ನೋಡಿರ್ತೀನಿ ನಾನು, ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇನ್ನು ಮಗು ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಅವರು ಕೂಡ ತುಂಬ ಹಿರಿಯ ನಟರು ಕೂಡ ಅವ್ರ ಬಗ್ಗೆ ನಾವೇನು ಅಶ್ವತ್ಥರು ಮಾತಾಡೋಂಗೆ ಇಲ್ಲ. ಭಾಳ ಸುಮಾರು ಸಿನಿಮಾಗಳಲ್ಲಿ ಕೂಡ ಅವರು
ತುಂಬಾನೇ ಜೀವ ತುಂಬಿರ್ತಾರೆ. ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಒಂದು ಅನ್ನ ಮಾಡಬೇಕು ಅಂತ ಅಂದ್ರೆ ಅನ್ನ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ ಒಂದು ಹಗ್ಲು ನೋಡಿದ್ರೆ ಸಾಕಾಗುತ್ತೆ, ಅದು ಅನ್ನ ಆಗಿದೆಯಾ ಇಲ್ವಾ ಅಂತ. ಹಂಗೆ ಈ ಟೀಸರ್ ಇಂದ ಗೊತ್ತಾಗುತ್ತೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಯೋಗೇಶ್ ಅವರು ನನಗೆ ಇನ್ವೈಟ್ ಮಾಡಿದ್ರು. ನಾನು ಇವತ್ತೇನಾದ್ರು ಬರ್ದೇ ಹೋಗಿದ್ರೆ ನಾನು ಒಂದು ಒಳ್ಳೆ ಟೀಸರ್ ನೋಡೋದನ್ನ ಮಿಸ್ ಮಾಡ್ಕೊತಿದ್ದೆ ಅಂತ ಅನ್ಕೊಂಡೆ. ಈಗ ಈ ಒಂದು ಸಿನಿಮಾ ಮೊದಲನೇದಾಗಿ ಸಕ್ಸಸ್ ಆಗಬೇಕು, ಪ್ರೊಡ್ಯೂಸರ್ ಉಳಿಬೇಕು. ಯಾಕೆಂದ್ರೆ ಇದು ನಾನು ಕೂಡ ಕಾಮನ್ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನಂದು ಆಗಸ್ಟಲ್ಲಿ ರಿಲೀಸ್ ಆಗ್ತಾ ಇದೆ. ಇದು 3ನೇ ಸಿನಿಮಾ. ಒಂದು ಸಿನಿಮಾದಲ್ಲಿ ಆಲ್ರೆಡಿ ಕೈ ಸುಟ್ಕೊಂಡು ಮತ್ತೆ ಅದನ್ನ ಮೇಲೆ ಎತ್ತೋದಕ್ಕೆ ಪ್ರಯತ್ನ ಮಾಡ್ತದೆ. ಇನ್ನೊಂದು 99% ಆಗಿದೆ. ಈಗ ಕಾಮನ್ ಮ್ಯಾನು ಅದು ರಿಲೀಸ್ ಆಗ್ತಾ ಇದೆ ಆಗಸ್ಟಲ್ಲಿ. ಯಾಕೆ ನಾನು ಇದನ್ನು ಹೇಳಿದೆ ಅಂತಂದ್ರೆ, ಇವತ್ತು ಸರ್ ಹೇಳಿದ್ರು ಒಬ್ಬ ನಿರ್ಮಾಪಕರು ಉಳಿಬೇಕು ಅಂತ ಅಂದಾಗ ಡೈರೆಕ್ಟರ್ ಆದವರು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರೆ ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿತಾನೆ ಅಂತ. ಇಲ್ಲಾಂದ್ರೆ ಇಲ್ಲದೆ ಇರೋ ಆಸೆಗಳೆಲ್ಲ ತೋರಿಸ್ಬಿಟ್ಟು ಆಕಾಶನೇ ತೋರಿಸ್ಬಿಟ್ಟು ಚಂದಮಾಮನೆ ಕೈ ಕೊಡ್ತೀನಿ ಅಂದ್ರೆ ಚಂದಮಾಮನ ಇಲ್ಲ, ಅವನು ಇರಲ್ಲ, ಕೊನೆಗೆ ಆ ಮಟ್ಟದಲ್ಲಿ ಆಗ್ತಾ ಇರೋದು ಜಾಸ್ತಿ ಇದೆ. ಆದ್ರೆ ನಮ್ಗೆ ಇವರು ಈಗ ಶ್ರೀ ಅವ್ರ ಬಗ್ಗೆ ಲಹರಿ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರು ಕೊಟ್ಟಂತ ಬಜೆಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಈ ಮಟ್ಟಕ್ಕೆ ತಗೊಂಡ್ಬಂದು ನಿಲ್ಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಯಾಕೆಂದ್ರೆ ಇವತ್ತು ಎಲ್ಲ ಡೈರೆಕ್ಟರ್ಗಳು ಕೊಡುವಂತ ಬಜೆಟ್ ಆಗದೆ ಒಂದು ಸಿನಿಮಾ ಮೇಲೆ ಡಿಪೆಂಡ್ ಆಗ್ತದೆ, ಖರ್ಚು ಮಾಡ್ಬೇಕಾಗುತ್ತೆ, ಅದು ಸೆಕೆಂಡ್ರಿ. ಆದ್ರೆ ಅವ್ರ ಹೊಟ್ಟೆ ತುಂಬಿಸ್ಕೊಂಡು, ಅವ್ರ ಜೋಬ್ ತುಂಬಿಸ್ಕೊಂಡು, ಅವ್ರ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಅದು ಬಜೆಟ್ ಅಂತ ಹಾಕ್ತಾರೆ ನೋಡಿ, ಅದು ಬಹಳ ಮೋಸ. ಬಹಳ ದಿನ ಅದೆಲ್ಲ ಉಳಿಯೋದಿಲ್ಲ. ಇವತ್ತು ಸಿನಿಮಾ ರಂಗ ಯಾಕೆ ಹಾಳಾಗೋಗ್ತಾ ಇದೆ ಅಂತ ಅಂದ್ರೆ ಇಂಥ ಡೈರೆಕ್ಟರ್ಗಳಿಂದಲೇ ಸಿನಿಮಾ ರಂಗ ಹಾಳಾಗೋಗ್ತಾ ಇದೆ. ಯಾರು ಆನೆಸ್ಟ್ ಆಗಿ ಯಾರು ಮಾಡ್ತೀನಿ ಅಂತ ಬರ್ತಾರೋ ಅವ್ರ ಬೆಲೆ ಇರಲ್ಲ. ಯಾಕೆಂದ್ರೆ ಅವ್ರ ಕಣ್ಣು ಕಾಣ್ತಾರೆ, ಇವ್ರು ಬಂದಾಗ ಅವ್ರ ಕಣ್ಣು ಕಾಣ್ತಾರೆ, ಅವ್ರ ತರ ಇವ್ರು ಮಾಡ್ಬಿಟ್ಟು ಏನ್ ಮಾಡೋದು ಅಂತ. ಅದಕ್ಕೆ ಏನ್ ಮಾಡ್ತಾ ಇದಾರೆ, ಕೆಲವು ಜನ ಹಿಂದೆ ಹೊಡಿತಾ ಇದಾರೆ. ಅದರಲ್ಲೂ ಕೂಡ ಧೈರ್ಯ ಮಾಡಿ 3 ಜನ ಪ್ರೊಡ್ಯೂಸರ್ ಮುಂದೆ ಬಂದಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗ್ಲಿ, ಮತ್ತೆ 100 days ಓಡ್ಲಿ, ಜನಗಳು ಬಂದು ಸಿನಿಮಾ ನೋಡ್ಲಿ ಅಂತ. ಯಾಕಂದ್ರೆ ಇವತ್ತು ಸಿನಿಮಾ ನೋಡೋದಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ, ಕೆಲವು ಬೇಕಾಬಿಟ್ಟಿ ಅವ್ರ ಇಷ್ಟ ಸೋಕಿಗೆ ಮಾಡ್ಕೊಂಡು ಬೇಕಾಬಿಟ್ಟಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಂಗಾಗಿ ಸಿನಿಮಾ ನೋಡಕ್ಕೆ ಏನ ಸಿನಿಮಾ ಮಾಡ್ತಾರೆ, ಈಗ ಅದು ಹೆಂಗಿದೆ ನೋಡೋಣ, ಮೊಬೈಲಲ್ಲೇ ನೋಡ್ಕೊಳ್ಳೋಣ, ಚೆನ್ನಾಗಿದ್ರೆ ಆಮೇಲೆ ನೋಡೋಣ ಅನ್ನೋ ಮಟ್ಟಕ್ಕೆ ಹೋಗಿದೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ನಿರ್ದೇಶಕರು ಮಾಡಿದಾಗ ದಯವಿಟ್ಟು ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ, ಸಕ್ಸಸ್ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ನರಸಿಂಹ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ನಿಭಾಯಿಸಿದ್ದಾರೆ. ಜೊತೆಗೆ ಪ್ರಾರ್ಥನೆ ಪ್ರಪಂಚ ಅನ್ನೋ ಸಿನಿಮಾದ ನಿರ್ಮಾಪಕರು ಕೂಡ ಹೌದು. ತಾವು ರಂಗಭೂಮಿಯಿಂದ ಬಂದವರು. ಶಬರಿ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಎಲ್ಲ ದೊಡ್ಡ ಮಾತಾಡ್ತಿದ್ದೇವೆ ನಮ್ಮ ಪಾಯಿಂಟ್ಸ್ಗಳೆಲ್ಲ. ಬಟ್ ಸ್ಟಿಲ್ ಆಕ್ಟಿಂಗ್ ಅಂತ ಬಂದಾಗ ಶ್ರೀ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ಪಾಯಿಂಟ್ ಅಲ್ಲಿ. ಕತೆ ಹೇಳ್ತೀನಿ, ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಅದನ್ನ ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಅಂತ ಆಫೀಸ್ ಹೋದಾಗ ಪೂರ್ತಿ ಕತೆ ಹೇಳಿದ್ರು. ನನ್ಗೆ ಅರ್ಥ ಆಗ್ತಿದೆ ಯಾಕೆ ಇಷ್ಟು ಕತೆ ಹೇಳ್ತಾ ಇದ್ದಾರೆ ಅಂತ. ಬೇರೆ ಸಿನಿಮಾಗಳಿಗೆ ಹೋದಾಗ ಈಗ ಕ್ಲೂಲೆಸ್, ಅಂದ್ರೆ ಇನ್ನೊಬ್ಬ ಆರ್ಟಿಸ್ಟ್ ಆಗಿ ನಿಂತ್ಕೊಂಡಾಗ ಅಲ್ಲಿ ಏನ್ ನಡೆಯುತ್ತೆ ಅಂತ ಅಲ್ಲಿ ನಡೆಯೋದು. ಆವಾಗ ನಾವು 100% ಕೊಡಕ್ಕಾಗಲ್ಲ ಆಸ್ ಅನ್ ಆರ್ಟಿಸ್ಟ್. ಶ್ರೀ ನನಗೆ ಕಂಪ್ಲೀಟ್ ಕತೆ ಹೇಳಿದ್ದಾನೆ, ಕಂಪ್ಲೀಟ್ ಆಗಿ ಫ್ರೇಮ್ ವೈಸ್ ಕತೆ ಹೇಳಿದ್ದಾನೆ. ಅದನ್ನ ಎಡಿಟಿಂಗ್ ವರ್ಷನ್ ಏನಂತ ಇಟ್ಕೊಂಡು ಅದನ್ನೆಲ್ಲ ಹೇಳಿದ್ದಾರೆ. ಸೊ ಇಟ್ ವಾಸ್ ವೆರಿ ಈಸಿ ನನಗೆ ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ಬೇಕಾದ್ರೆ. ಅಂಡ್ ನನ್ನ ಜೊತೆಗಾರರು ಅಶ್ವಥ್ ಸರ್, ಅವರು ಇನ್ನೊಂದಿಷ್ಟು ಪುಷ್ ಮಾಡಿದ್ರು, ಅವರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟರು. ಅವರು ನಮ್ಮ ಕೆಮಿಸ್ಟ್ರಿ ಆಫ್ ಕ್ಯಾಮ್ರಾ ಶುರು ಆಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಕುತ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಬಂತು. ಅದನ್ನ ನೀವು ತೆರೆದು ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು. ಬಟ್ ಅದು ಹಾಗೆ ಬರೋದಕ್ಕೆ ಕಾರಣ ಶ್ರೀ. ಕಂಪ್ಲೀಟ್ ಕತೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿ ಅವ್ರ ಹತ್ರ ಕಂಪ್ಲೀಟ್ ಆಗಿ ನಾವು ಬೇರೆ ಬಾಲಿವುಡ್ ಅಲ್ಲಿ ಬೇರೆ ಕಡೆ ನೋಡೋದು ಏನಪ್ಪ ಚಿಕ್ಕ ರೋಲ್ ಇಷ್ಟೇ ಇದ್ದಾರೆ, ಬಂದು ಹೋದ್ರು ಆದ್ರೂ ಎಷ್ಟೊಂದು ಛಾಪ್ ಮೂಡಿಸಿದ್ದಾರೆ ಅಂತ ಮಾತಾಡ್ತೀವಿ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅವ್ರಿಗೂ ಕತೆ ಗೊತ್ತಿರ್ಬೇಕು, ಏನ್ ನಡೀತಾ ಇದೆ ಅಂತ ಗೊತ್ತಿರ್ಬೇಕು. ಹಾಗೆ ಗೊತ್ತಾಗ ಕಾರಣ ಆಗಿದ್ದಕ್ಕೇನೆ ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಒನ್ ಮೋರ್ ಪಾಯಿಂಟ್, ವೇಣು ಸರ್ ಹೇಳಿದ್ರು ಅಗ್ರಿಮೆಂಟ್ ಹಾಕೊಂಡು ಸಿನಿಮಾ ಮಾಡಿದ್ದಾರೆ. ಪ್ರೊಡ್ಯೂಸರ್ ಆಗಿ ನಂಗೆ ಎಷ್ಟೊಂದು ಖುಷಿ ಆಯ್ತು ಅಂದ್ರೆ, ಇಂಥವ್ರು ಡೈರೆಕ್ಟರ್ ಸಿಕ್ಬಿಟ್ರೆ ನಾನು ಇಷ್ಟು ಬಜೆಟ್ ಅಂತ ಬಿಟ್ಕೊಂಡು ಬಂದಿರ್ತೀನಿ, ನಾಳೆ ಮನೆ ಮಠ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ, ನಾನು ಅಷ್ಟೇ ಬಜೆಟ್ ಸಿನಿಮಾ ಮಾಡ್ತೀನಿ.
ಯಾಕೆಂದ್ರೆ ನಾನು ಪಾರ್ಕಿಂಗ್ ಪ್ರಪಂಚ ಮಾಡಿದ ವರ್ಷ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ವಾಮಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಮಾಡಿದ್ನಿ, ಆ ಕತೆ ಬೇಡ, ಅದನ್ನ ಕೈ ಸುಟ್ಕೊಂಡಲ್ಲೇ ನಾನು ಸೆಕೆಂಡ್ ಬಂದಿರೋದು. ಸೊ ಇವ್ರು ಹೇಳಿದ ಪ್ರಕಾರ ಇಷ್ಟು ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಬೇರೆ. ಎಲ್ಲರೂ ಹೇಳ್ತಾರೆ ಮ್ಯಾಮ್ ಇಷ್ಟು ಬಜೆಟ್ ಇದೆ, ಒಂದು 5 ಕೋಟಿ ಮಾಡ್ತೀನಿ ನಮ್ಮ ಸಿನಿಮಾ ಅಂತ. 5 ಕೋಟಿ 10 ಯಾವಾಗ ಆಗುತ್ತೋ, 8 ಆಗುತ್ತೋ, 9 ಆಗುತ್ತೋ ಭಗವಂತನಿಗೆ ಗೊತ್ತು. ಆದ್ರೆ ಇಷ್ಟರಲ್ಲಿ ಬರೀ ಮಾತಲ್ಲ, ಅಗ್ರಿಮೆಂಟ್ ಅಲ್ಲಿ ಏನ್ ಪೇಪರ್ಗೆ ಏನ್ ಬೆಲೆ ಇದೆ ಅಂತ ನಮ್ಗೆಲ್ಲ ಗೊತ್ತು. ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಅದರ ಪ್ರಕಾರನೇ ಮಾಡಿದ್ದಾರೆ. ಇದ್ರಲ್ಲಿ 2 ವಿಷಯಗಳು. ಒಂದು, ಅವ್ರು ಅಷ್ಟು ಮಟ್ಟಿಗೆ ತಯಾರಿರ್ಬೇಕು, ಕಂಪ್ಲೀಟ್ಲಿ ಪ್ರಿಪೇರ್ಡ್ ಟು ಮೇಕ್ ದ ಮೂವಿ. ಇನ್ನೊಂದು, ಧೈರ್ಯ ಇರ್ಬೇಕು. ನಾನು ಕೇಳಿದ್ರೆ ಶ್ರೀ ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಏನು ನಾನು ಹಾಕ್ಬೇಕು, ನೀನು ಪ್ರೊಡ್ಯೂಸರ್ ಆಗ್ತೀಯ, ಅಯ್ಯೋ ಅಷ್ಟೆಲ್ಲಿದೆ ಮತ್ತೆ ಹೇಗೆ, ಅಷ್ಟಲ್ಲೇ ಮಾಡ್ತೀನಿ. ಹೆಚ್ಚು ಕಡಿಮೆ ಆಗ್ಲಿಲ್ಲ ಇಲ್ಲಿವರೆಗೂ. ಅಂಡ್ ಹಿ ವಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಕೇಳಿದಾಗೆಲ್ಲ ಹೇಳಿದ್ದಾರೆ. ಅವರ ಪ್ರತಿಯೊಂದು ಸಿನಿಮಾ ಹಂತದಲ್ಲೂ ನನ್ನನ್ನ ಅಲ್ಲಿಗೆ ಅಲೋ ಮಾಡಿದ್ದಾರೆ. ನಾನು ಎಡಿಟಿಂಗ್ ನೋಡ್ತೀನಿ, ಬನ್ನಿ ಮೇಡಮ್ ನೋಡಿ, ನಾನು ಒಂದ್ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಬನ್ನಿ ನೋಡಿ, ಯಾವ ಹಂತದಲ್ಲೂ ಸಿನಿಮಾ ಬಜೆಟ್ ಮೀರೇ ಇಲ್ಲ. ಸೊ ದಟ್ ವಾಸ್ ವೆರಿ ಗುಡ್. ನನಗೆ ಪ್ರೊಡ್ಯೂಸರ್ ಆಗಲಿ ತುಂಬಾ ಖುಷಿ ಆಗಿದೆ. ನನಗೆ 1 ಕೋಟಿ ಅಂದ್ರೆ 1 ಕೋಟಿ, 2 ಕೋಟಿ ಅಂದ್ರೆ 2 ಕೋಟಿ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸಿನಿಮಾ ಮಾಡೋರು. ವಿ ವರ್ ವೆರಿ ಶೋರ್ ಟು ಕಮ್ ಅಪ್, ಬರಕ್ಕೆ ನಮ್ಗೆ ಖುಷಿ ಇರುತ್ತೆ. ಶ್ರೀನು ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಏನಂತಾರೆ ಮೂವ್ ಅಥವಾ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಇಂಡಸ್ಟ್ರಿ ಅನ್ಬಹುದು. ಗೊತ್ತಿಲ್ಲ, ನಾಳೆ 100 ಜನ ಸ್ಕ್ರಿಪ್ಟ್ ಹಿಡ್ಕೊಂಡು ಸಿನಿಮಾ ಮಾಡ್ತೀನಿ ಅಂತ ಬಂದವರು ಇಷ್ಟಲ್ಲೇ ಅಗ್ರಿಮೆಂಟ್ ಹಾಕಿ ಮಾಡಿದಾರಂತಪ್ಪ ಶಬರಿ ಡೈರೆಕ್ಟರ್, ನೀವು ಹಾಗೇನಾದ್ರೂ ಮಾಡ್ತೀರಾ ಅಂತಂದ್ರೆ ಅಲ್ಲೇ ಫಿಲ್ಟರ್ ಆಗೋಗ್ತಾರೆ. ಮಾಡೋ ತಾಕತ್ತಿದ್ರೆ ಉಳ್ಕೋತಾರೆ, ಇಲ್ಲ ಅಂದ್ರೆ ಫಿಲ್ಟರ್ ಆಗುತ್ತೆ. ಸೊ ಅದನ್ನ ಇಂಡಸ್ಟ್ರಿ ಇವತ್ತು ಶ್ರೀ ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಶ್ರೀ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀವಿ ಎಲ್ಲರೂ. ಅಫ್ಕೋರ್ಸ್ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಶ್ರೀ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಇನ್ನು ಸಮರ್ಥ್, ಐ ಮೆಟ್ ಹಿಮ್ ಡ್ಯೂರಿಂಗ್ ದ ಶೂಟ್ಸ್, ಡಬ್ಬಿಂಗ್ ಟೈಮಲ್ಲೂ ಮೀಟ್ ಮಾಡಿದ್ದೀನಿ. ವೆರಿ ವೆರಿ ಗುಡ್ ಆರ್ಟಿಸ್ಟ್. ಆಮೇಲೆ ಈಸ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್. ಡೈರೆಕ್ಟ್ ಏನ್ ಹೇಳ್ತಾರೆ ಅದನ್ನ ಮಾಡಿ. ನಾನು ಎಕ್ಸ್ಕ್ಯೂಸ್ ಮೀ, ಎಸ್ ಯಾ ಓಕೆ ಓಕೆ ವಿನಯ ಪ್ರಸಾದ್ ಮ್ಯಾಮ್, ಓಕೆ, ಅವರು ಮುಂಚೆನೆ ಇಷ್ಟೇ ಬಜೆಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಲವ್ಲಿ ಸರ್, ಇಫ್ ಇಟ್ ಇಸ್ ಸೋ, ಯಾವುದು ಲಕ್ಷ್ಮಿ ಇಲ್ಲ ಲಕ್ಷ್ಮೀನಾರಾಯಣ ಪ್ರಪಂಚವೇ ಬೇರೆ. ಓಕೆ, ಖಂಡಿತ. ಓಕೆ, ಯಾವಾಗ ಆಗಿದ್ದು ಸರ್ ಇದು? 4-5 years back. ಓಕೆ, 4-5 years ಬ್ಯಾಕ್ ವಿನಯ ಪ್ರಸಾದ್ ಮೇಡಮ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತು. ವಿನಯ ಪ್ರಸಾದ್ ಅದು ಚಾಲ್ತಿಯಲ್ಲಿ ಬರ್ಬೇಕಲ್ವಾ? ಸೊ ಲೆಟ್ಸ್ ಅಂದ್ರೆ ಈ ಪಾಯಿಂಟ್ ನ ಜಾಸ್ತಿ ಸ್ಟ್ರೆಸ್ ಮಾಡಿ ನಾವು ಪುಷ್ ಮಾಡೋಣ. ಪ್ರೊಡ್ಯೂಸರ್ಗಳು ಉಳ್ಕೋತಾರೆ, ಪ್ರೊಡ್ಯೂಸರ್ಗಳು ನಾನು ಇಷ್ಟೇ ಸಿನಿಮಾ ಮಾಡ್ತೀನಿ ಅಂತ ಬಂದವರು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಬಜೆಟ್ ಹಾಕೋತೀವಿ, ಆ ಸಿನಿಮಾಲೇ ಒದ್ದಾಡಲ್ಲ ನಾವು. ಅಥವಾ ಸಿನಿಮಾ ಎಲ್ಲ ಮಾಡ್ಬಿಟ್ಟು ರಿಲೀಸ್ ಇನ್ನೊಂದು ಕೈಕಾಲು ಹಿಡ್ಕೊಳ್ಳೋ ಅವಶ್ಯಕತೆ ಬರಲ್ಲ ಪ್ರೊಡ್ಯೂಸರ್ಸ್ ಆಗಿದೆ. ಇಟ್ಸ್ ಅ ವಂಡರ್ಫುಲ್. ಗೊತ್ತಿರಲಿಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಖಂಡಿತ ಸಿನಿಮಾ ನೋಡ್ತೀನಿ ನಾನು. ಅದನ್ನ ಶ್ರೀ ಅವ್ರು ಮತ್ತೆ ಮಾಡಿದ್ದಾರೆ. ಇದನ್ನ ಒಂದು ಏನಂತಾರೆ ಅಭ್ಯಾಸ ಮಾಡ್ಕೊಳ್ಳೋಣ ಅಲ್ವಾ? ಲೆಟ್ಸ್ ಆಲ್ ದ ಡೈರೆಕ್ಟರ್ ಕಮ್ ವಿತ್ ಕಾನ್ಫಿಡೆನ್ಸ್ ಸೇಯಿಂಗ್ ಇಷ್ಟಲ್ಲೇ ಮಾಡ್ತೀನಿ ನಾನು, ಯಾಕೆಂದ್ರೆ ಪ್ರಿಪರೇಷನ್ ನಮಗೂ ಗೊತ್ತಾಗುತ್ತೆ. ವೆರಿ ನೈಸ್. ಸಮರ್ಥ್ ವಾಸ್ ಅ ವಂಡರ್ಫುಲ್ ಆರ್ಟಿಸ್ಟ್, ವಾಸ್ ಅ ವೆರಿ ಗುಡ್ ಪೋಸ್ಟಾರ್. ಅವನಿಗೆ ನಾನು ಅವತ್ತು ಹೇಳ್ತಾ ಇದ್ದೆ, ರಂಗಭೂಮಿಲಿ ಮಾಡಿದ್ದೀರಾ, ಒಳ್ಳೆ ಲಾಂಚ್ ಸಿಕ್ಕಿದೆ ನಿಮ್ಗೆ. ಶ್ರೀ ನಿಮ್ಮನ್ನ ಎತ್ತಿ ಹಿಡಿದಿದ್ದಾರೆ. ಎಲ್ಲ ಇದೆ ಇದರಲ್ಲಿ, ಫೈಟ್ಸ್ ಇದೆ, ಎಮೋಷನ್ಸ್ ಇದೆ, ನಿಮ್ಗೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ಗೆ ಇಷ್ಟೊಂದು ಸ್ಪೇಸ್ ಇದೆ. ಸಮರ್ಥ್ ಹ್ಯಾಸ್ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾನೆ. ತೆರೆ ಮೇಲೆ ನೀವೆಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು. ಸಮರ್ಥ್ ಒಬ್ಬ ಒಳ್ಳೆ ಉತ್ತಮ ನಾಯಕನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಸೇಮ್ ವಿತ್ ಹೀರೋಯಿನ್, ಅವ್ರು ನನ್ನ ಫಸ್ಟ್ ಸೀನ್ ಹೋದಾಗ ಶಿ ವಾಸ್ ಮೈ, ಅಂದ್ರೆ ಅವ್ರು ಮುಗಿದ ತಕ್ಷಣ ನನ್ನ ಸೀನ್ ಇತ್ತು, ಮಾತಾಡಿದ್ದೀನಿ. ಶಿ ವಾಸ್ ವೆರಿ ಗುಡ್ ಆನ್ ಸ್ಕ್ರೀನ್, ತುಂಬಾ ಚಂದ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪ್ರವೀಣ್ ಕೃಪಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಬರಿಗೆ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ, ಸಪೋರ್ಟ್ ನಮ್ಮ ಸಿನಿಮಾ ತಂಡದಲ್ಲಿ ಮಾಡೋದಕ್ಕೆ ಥ್ಯಾಂಕ್ ಯು. ವೈಟ್ ಹಾಕೋಣ.
ನಾನು ಹಾಕ್ಸ್ದೆ ಆಫ್ ಮಾಡಬೇಡ ಅಂದವನು ಕೇಳಿಸ್ಬೋದು ಸರ್ ಈಗ ಫೋನ್ ಮಾಡಿ ಕೇಳಿದ್ರು ಕೃತಿಕಾ ಬನ್ನಿ. ಏನು ಮಾಡೋಕ್ಕಾಗಲ್ಲ. ಮಾಡಿ ಸೈಡ್ ಪ್ಲೀಸ್ ಸೈಡ್ ಏ, ಸ್ವಲ್ಪ ಕ್ಯಾಮ್ರಾ ಫೇವರ್ ಆಗಿ ನಿಂತ್ಕೊಳ್ಳಿ ಸರ್. ಈ ವಾರ ಇವ್ರ ಹತ್ರ ಕೊಡ್ತೀನಿ. ಸರ್ ಸರ್ ಹಾಕಿ ನೀವು ಕೊಡಿ ಮೇಡಮ್ ಕೇಳ್ಕೊಡಿ ಹಾಕ್ತಾರೆ ಫಸ್ಟ್ ಶಾಲ್ ಹಾಕಿ ಸರ್. ಸರ್ ಶಾಲ್ ಹಾಕಿ ಸರ್. ಹೀರೋನ್ ಕೇಳ್ಕೊಡಿ ಮಾತು ಹಾಕ್ತಾರೆ ನರಸಿಂಹಮೂರ್ತಿ ಸರ್ ಥ್ಯಾಂಕ್ ಯು, ಪ್ರವೀಣ್ ಸರ್ ಥ್ಯಾಂಕ್ ಯು, ಅಂಡ್ ಮೇಡಮ್ ಸೀತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಸರ್ ಒಂದು ಫ್ರೇಮ್ ಸರ್ ಬನ್ನಿ. ಇಲ್ಲಿ ನೋಡಿ ಸರ್. ಬನ್ನಿ ಹತ್ರ ಬನ್ನಿ ಕೃತಿಕಾ ನೀವು ಜಾಯ್ನ್ ಆಗಿ ಒಂದು ಫ್ರೇಮ್. ಹತ್ರ ಬನ್ನಿ ಸರ್ ಥ್ಯಾಂಕ್ ಯು. ಮೂರು ನಿರ್ಮಾಪಕರು ಇಲ್ಲೇ ಉಳಿಬೇಕು. ನಮ್ಮ ಮುಖ್ಯ ಅತಿಥಿಗಳು ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಆಸಕ್ತಿಯಾಗಬೇಕಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಉಮೇಶ್ ಅಂತೇಳಿ ನಮ್ಮ ಸ್ನೇಹಿತರು ಸುಧಾಕರ್ ರೆಡ್ಡಿ ಮತ್ತು ವಿಷ್ಣುಕಾಂತ್. ಮೈಕ್ ಹೈಟ್ ಇಡಿ ಸರ್. ಮೈಕ್. ನಾವು 3 ಜನ ಸೇರಿಬಿಟ್ಟು ಸ್ನೇಹಿತರು ಈ ಭಾರವಿ ಫಿಲ್ಮ್ಸ್ ಸಂಸ್ಥೆ ಶುರು ಮಾಡಿದ್ದೀವಿ. ಇದು ನನ್ನ ಹೊಸ ಕ್ಷೇತ್ರ. ಇದಕ್ಕೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರಾದಂಥ 38 ವರ್ಷದ ಸ್ನೇಹ ಅಂತು ಮಿಸ್ಟರ್ ಚಿನ್ನಯ್ಯ ಮಾಸ್ಟ್ರು. ನಮ್ಮ ಸ್ನೇಹ 38 ವರ್ಷದ್ದು, ಬಟ್ ಅವರು ನಿಮ್ಮ ಕ್ಷೇತ್ರದಲ್ಲಿ 35 ವರ್ಷದಿಂದ ಇದ್ದಾರೆ. ಸೊ ಅವರ ಒಂದು ಬೆಂಬಲದಿಂದ ನಮಗೆ ಶ್ರೀನಿವಾಸ್ ಹೊರಟ ಶ್ರೀ ಅವರ ಪರಿಚಯ ಆಯಿತು. ಸೊ ಇವರೆಲ್ಲ ಸಹಯೋಗದೊಂದಿಗೆ ನಾವು ಈ ಸಿನಿಮಾ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ನನ್ನ ಮಗ ಸಮರ್ ಅವನೇ ಹೀರೋ. ಸೊ ಅವನು ನಾನು ಅಬ್ಸರ್ವ್ ಮಾಡುವಂಗೆ ಭಾಳ ಪ್ರತಿಭೆ. ಅವನ ಪ್ರತಿಭೆಯನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವನಿಗೆ ಒಂದು ಸಪೋರ್ಟ್ ಆಗಿ ಮಾಡಬೇಕು ಅಂತೇಳಿ ನಾವು ಈ ನಿರ್ಮಾಣಕ್ಕೆ ಕೈ ಹಾಕಿದ್ವಿ. ಅದಕ್ಕೆ ನನ್ನ ಸ್ನೇಹಿತರು ಸಪೋರ್ಟು ಸಂಪೂರ್ಣವಾಗಿ ಸಿಕ್ತು. ಸರ್ ಈ ಕಡೆ ನೋಡಿ ಅದರ ಜೊತೆಗೆ ಹಾಗೂ ಇದು ನಮ್ಮ ಸಂಸ್ಥೆ ಮೊದಲ ಸಿನಿಮಾ. ನನ್ನ ಮಗ ಸಮರ್ಥ ಮೊದಲ ಬಾರಿ ಹೀರೋ ಆಗಿದ್ದಾನೆ. ಹಾಗೂ ಹೀರೋಯಿನ್ ಆಗಿ ಕೃತಿಕಾ ಮತ್ತು ಶಬರಿಯಾಗಿ ದಾನಿ ಅಭಿನಯಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗ ಆ್ಯಕ್ಟಿಂಗ್ ಕಲಿತು ತುಂಬ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾನೆ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮ ಡೈರೆಕ್ಟರ್ ಹೊರಟಾಶ್ರೀ ಮತ್ತು ಡಿ2ಯು ತುಂಬ ಶ್ರಮಪಟ್ಟು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಬಗ್ಗೆ ನಿಮಗೆ ಖಂಡಿತ ಇಷ್ಟವಾಗುತ್ತದೆ ಅನ್ನುವ ನಂಬಿಕೆ ನನಗಿದೆ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ. ಎಲ್ಲರಿಗೂ ಧನ್ಯವಾದ. ಸರ್ ಸಿವಿಲ್ ಇಂಜಿನಿಯರು, ಬಿಲ್ಡಿಂಗ್ ಪ್ಲಾನ್ಸ್ ಲೇಔಟ್ಸ್ ಎಲ್ಲ ಕೇಳಿದ್ರೆ ತುಂಬಾ ಈಸಿಯಾಗಿ ಹೇಳ್ಬಿಡ್ತಾರೆ. ಸ್ಪೀಚ್ ಸ್ವಲ್ಪ ಕಷ್ಟ. ಥ್ಯಾಂಕ್ ಯು ರಮೇಶ್ ಸರ್, ಧನ್ಯವಾದಗಳು. ಸುಧಾಕರ್ ರೆಡ್ಡಿ ಸರ್, ಏನ್ ಹೇಳ್ತೀರಿ ಶಬರಿ ಬಗ್ಗೆ? ನಮ್ಮ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಪ್ರೆಸ್ ಮೀಟ್ ಪ್ರಶ್ನವರಿಗೆ ಸರ್, ಭಾರವಿ ಅನ್ನೋ ಪ್ರೊಡಕ್ಷನ್ ಬಾ ಅಂದರೆ ಬದ್ರಿ, ರಾ ಅಂದರೆ ರಮೇಶ್, ವಿ ಅಂದರೆ ವಿಷ್ಣು. ಪ್ರೊಡ್ಯೂಸರ್ 3 ಜನಕ್ಕೆ ಈ ಥರ ಟೈಟಲ್ ಹುಡುಕಿರೋದು ನಮ್ಮ ರಮೇಶ್ ಸರ್. ಅದರಿಂದ ನಮ್ಮ ಟೀಮು ದೊಡ್ಡ ಶ್ರೀ ಅವ್ರಿಗೂ, ನಮ್ಮ ಟೀಮ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಂದು ಕ್ಯಾಮ್ರಾಮ್ಯಾನ್ ಆದ್ರೂ, ಪ್ರತಿಯೊಬ್ಬರು ಲೈಟ್ ಮ್ಯಾನಿಂದ ಇಟ್ಕೊಂಡು ನಮ್ಮ ಪ್ರೊಡಕ್ಷನಿಂದ ಇಟ್ಕೊಂಡು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನನಗೆ ಮೂವಿ ಮಾಡೋದು ರೀಸನ್ ನಮ್ಮ ಚಿನ್ನಿ. ಆ್ಯಕ್ಚುಲಿ ನಾನೀಗ ಸುಧಾಕರ್ ರೆಡ್ಡಿ ಯಾಕೆ ಅಂತ ಇದೆ ಪ್ರೊಡ್ಯೂಸರ್ ಆಗಿ, ಅದು ಅಕೌಂಟಿಗೆ ನಾನು ನಿಮ್ಮ 2000ದಿಂದ 2006ವರೆಗೆ ನಮ್ಮ ಇಂಡಸ್ಟ್ರಿ ತಾಯಿ ಅನ್ನ ತಿಂದಿದ್ದೇನೆ. 70 ಪಿಕ್ಚರ್ ಮಾಡಿದ್ದೇನೆ. ಹೀಗೆ
ಚಿನ್ನಿ ಜೊತೆಲ್ಲೇ ಇದ್ದೀನಿ. ಸುಮಾರು ಅಪ್ಪು ಮೂವಿ ಓಪನಿಂಗ್ ಫೈಟಲ್ಲಿ ನಮ್ಮ ಅಪ್ಪು ಸರ್ ಆಶೀರ್ವಾದ ಮಾಡಿದರು, ಪೂರಿ ಜಗನ್ನಾಥ್ ಸರ್. ಅವತ್ತು ದೊಡ್ಡ ದೇವರನ್ನು ಪರಿಚಯ ಮಾಡಿದ್ರು, ಚಿಕ್ಕ ದೇವರು. ಅಪ್ಪ ಬದ್ರಿ ಅವರು ಅಂತ ನಮ್ಮ ಮಾಡ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ಸರ್ನ ಪರಿಚಯ ಮಾಡಿಸಿದ್ರು. ನಮಸ್ಕಾರ ಮಾಡ್ಕೊಂಡು ಕೂತಿದ್ದೆ. ಸರ್ ಒಂದು ಹೇಳಿದ್ರು, ನೀನು ಮಾಡ್ಕೊಂಡು ಹೋಗಿರೋದು ಒಳ್ಳೇದಾದ್ರೆ ನೀನು ಹಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿದ್ರು ಹಿಂದೆ ಬರುತ್ತೆ, ಒಳ್ಳೇದು ಮಾಡಿದ್ರು ಹಿಂದೆ ಬರುತ್ತೆ ಅಂತ ಹೇಳಿದ್ರು ರಾಜ್ಕುಮಾರ್ ಸರ್. ಆವತ್ತರಿಂದ ಇವತ್ತಿನವರೆಗೂ ಒಳ್ಳೇದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಹಿಂದಿಗಡೆ ಒಳ್ಳೇದೇನೂ ಬರ್ತಾ ಇಲ್ಲ. ಅದೇ ಥರ ನಮ್ಮ ಡೈರೆಕ್ಟರ್ಗಳು ಆ ಟೈಮಲ್ಲಿ ಊಟಕ್ಕಿಲ್ಲಿರೋ ಟೈಮಲ್ಲಿ ನನಗೆ ಊಟ ಕೊಟ್ಟರು. ಓಂ ಪ್ರಕಾಶ್ ಸರು, ಶಿವಮಣಿ ಸಾರು, ನಮ್ಮ ಈಶ್ವರ್ ಪ್ರೊಡಕ್ಷನು, ರವಿ ಸಾರು, ಬಾಲಾಜ್ ಸರ್ ಜೊತೆಲಿ ಇದ್ದೆ, ಅವರ ಆಶೀರ್ವಾದ ಇದೆ. ಪಳನಿ ಮಾಸ್ಟರು ಎಲ್ಲರೂ, ಪಳನಿ ಮಾಸ್ಟರ್ದು ಕೇರಳ ಮೂವಿನ ಮಾಡಿಸಿದ್ರು. ತುಂಬ ಕಷ್ಟ ಇತ್ತು, ನಿಮಗೆ ಗೊತ್ತು ನಮ್ಮ ಇಂಡಸ್ಟ್ರಿಯಲ್ಲಿ. ಒಂದು 100 ರೂಪಾಯಿ ಕನ್ವೆನ್ಸ್ಗೋಸ್ಕರ ಹಿಂದೆ ಬಿದ್ದಿದ್ವಿ. 100 ರೂಪಾಯಿ ಕೊಟ್ಟರೆ ಹೋಗೋಣ ಅಂತ. ಊಟಕ್ಕೋಸ್ಕರ ತುಂಬ ಕಷ್ಟ ಇತ್ತು. ಅವಾಗ ಅನ್ಕೊಂಡೆ, ನಾನು ಮದುವೆ ಆಗ್ಬೇಕಂದ್ರೆ ಯಾರು ಹುಡುಗಿ ಕೊಡ್ತಾ ಇರಲಿಲ್ಲ. ಸಿನಿಮಾದಲ್ಲಿ ಇದ್ದಾನೆ ಇವನೇನು ಸಾಕ್ತಾನೆ ಅಂತೀನಂತ. ಆಮೇಲೆ ನಾನು ಒಂದು ನಿರ್ಧಾರ ತಗೊಂಡೆ, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ನನ್ನ ಫ್ಯಾಮಿಲಿ ಸೆಟ್ಲ್ ಆಗಬೇಕು, ಆಮೇಲೆ ನಾನು ಹಳೆ ಫ್ಯಾಮಿಲಿಗೆ ಹೋಗ್ಬೇಕಂತ ಸ್ಟ್ಯಾಂಡರ್ಡ್ ತಗೊಂಡೆ. ಅದೇ ಥರ ನನಗೂ ಸುದೀಪ್ ಸರ್ ಜೊತೆಲೂ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆಲೂ ಮಾಡಿದ್ದೀನಿ, ನಮ್ಮ ಉಪೇಂದ್ರ ಸರ್ ಜೊತೆಲಿ ಮಾಡಿದ್ದೀನಿ, ವಿಷ್ಣು ಸರ್ ಜೊತೆಲಿ ಮಾಡಿದ್ದೀನಿ, ನಮ್ಮ ಅಣ್ಣವರು ನಮ್ಮ ಅಂಬರೀಷನ್ ಜೊತೆಲಿ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಹೀರೋ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲ ಡೈರೆಕ್ಟರ್, ನಾನು ಅನ್ನ ಕೊಟ್ಟಿರೋ ಡೈರೆಕ್ಟರ್ಗಳಿಗೆ ಇವಾಗಲೂ ನಾನು ಚಿರಋಣಿಯಾಗಿದ್ದೀನಿ. ನಾನು ಕೊಟ್ಟಿರೋ ಅನ್ನ ಕೊಟ್ಟಿರೋ ನಮ್ಮ ಇಂಡಸ್ಟ್ರಿಗೆ ನನಗೊಂದು ಪ್ರಸಾದ ಆದರೂ ಕೊಡೋಣ ಅಂತ ನಮ್ಮ ಟೀಮ್ಗೆ ಹಿಂದೆ ಬಂದಿದ್ದೀನಿ ಪ್ರೊಡ್ಯೂಸರ್ ಆಗಿ. ಈ ನೋವುಗಳೆಲ್ಲ ನೋಡಿದಾಗ ಪ್ರೊಡ್ಯೂಸರ್ಗಳು ನಮಗೆ ಹೇಳಿದ್, ನಾನು ನೋಡಿದ್ದೀನಿ, ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಆ ಟೈಮಲ್ಲಿ ಹೇಳಿದ್ದೀನಿ, ನಾವು ಒಂದು ದುಡ್ಡು ಹಾಕ್ತಾ ಇದ್ವಿ, ಇದು ಬರ್ಬೋದು, ಬರದೇ ಇರ್ಬೋದು, ಬಂದರೆ ಇನ್ನೊಂದು ಪಿಕ್ಚರ್ ಗ್ಯಾರಂಟಿ. ಈ ದುಡ್ಡನ್ನೇ ಇಂಡಸ್ಟ್ರಿಗೆ ಇಟ್ಕೊಂಡು 4 ಜನಕ್ಕೆ ಅನ್ನ ಕೊಡೋಣ, 4 ಜನಕ್ಕೆ ಕೆಲಸ ಕೊಡೋಣ ಅಂತ ನಾವು ಈ 3 ಜನ ತೀರ್ಮಾನ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ನಮ್ಮ ಶ್ರೀ ಸರ್ನ ಕರ್ಕೊಂಬಂತ ಹೇಳಿದ್ರು. ಶ್ರೀ ಸರ್ ಹೇಳಿದ್ರು, ಸರ್ ಅಗ್ರಿಮೆಂಟ್ ಅದೇ ಇದೆಲ್ಲ ನೋಡಿದ್ದೀನಲ್ಲ, ಏನಕ್ಕೆ ಅಗ್ರಿಮೆಂಟ್ ಹಾಕಿದ್ದೀನಿ ಅಂದರೆ ಇದೆಲ್ಲ ನೋಡಿದ್ದೀನಿ, ಪ್ರೊಡ್ಯೂಸರ್ ಕಷ್ಟ ನೋಡಿದ್ದೀನಿ, ಎಲ್ಲರ ಕಷ್ಟ ನೋಡಿರೋದಕ್ಕೆ ನನಗೊಂದು ಸಾರ್ನ ಕೇಳಿದ್ರು, ನಮ್ಮ ಬಡ್ಜೆಟ್ ಇದು, ದಯವಿಟ್ಟು ಮಾಡ್ಕೊಡಿ ಅಂತ. ಆಯ್ತು ಮಾಡ್ಕೊಡ್ತೀನಿ, ಇಲ್ಲ ನಾನು ಅಗ್ರಿಮೆಂಟ್ ಬೇಕು. ಆಯ್ತು ಸರ್ ಮಾಡೋಣ ಅಂತ ಡಿಸ್ಕಷನ್ ಕೂತ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಹೊರಟ ಶ್ರೀ ಅಂತ ಏನಕ್ಕೆ ಹೆಸರು ಬಂತು ಗೊತ್ತಿಲ್ಲ, ಹೊರಟ ನನ್ನ ಮಗ ಅವನು. ಸರಿ ಸರ್, ಒಂದು ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ಯಾವುದರಲ್ಲಿ ಕೆಲಸದಲ್ಲಿ ಹೊರಟ 40 ಡೇಸ್ ಅಂದರೆ 40 ಡೇಸಲ್ಲಿ ಮುಗಿಸ್ಬಿಟ್ಟು ನಮಗೆ 1 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿಲ್ಲ ನಮಗೆ. ಅಷ್ಟೊಂದು ಮಾಡಿಕೊಟ್ಟಿರೋ ನಮಗೆ ಡೈರೆಕ್ಟರ್ಗಳಿಗೆ, ನಮ್ಮ ಟೀಮ್ಗೆ ತುಂಬ ಧನ್ಯವಾದಗಳು. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ನ ಉಳಿಸ್ಬೇಕು, ಎಲ್ಲ ಆರ್ಟಿಸ್ಟ್ ಉಳಿಸ್ಬೇಕು. ನಮ್ಮ ಹೀರೋ ನೋಡಿದಾಗ ನಿಧಾನ ಅಂತ, ನೋಡಿದಾಗ ಏನು ಬೈ ನಿಧಾನ ಅಂತ ಹೇಳ್ಬೋದು. ಇದೇ ಒಂದು ಹೇಳಿದೆ ನಮ್ಮ ಫ್ರೆಂಡಿಗೆ, ವಿಜಯ್ ನೋಡಿದಾಗ ನಾನು ಅಂದೆ, ಏನಕ್ಕೆ ಹೀರೋಗೆ ಹಾಕೊಂಡು ಮಾಡ್ತಾ ಇದ್ರು ಅಂತ. ನನ್ನ ಫ್ರೆಂಡೇ ವಿಜಯ್. ಆಮೇಲೆ ಅವ್ರ ಸ್ಟೋರಿ ತಕ್ಕಂಗೆ ಹೆಂಗೆ ಗೆದ್ದವನ ಅಂತ ಹೇಳಿದ್ದೀನಿ. ಅದೇ ಥರ ನಮ್ಮ ಸಮರ್ಥ ತುಂಬ ಟ್ಯಾಲೆಂಟೆಡ್, ಒಳ್ಳೆ ಹೀರೋ, ಒಳ್ಳೆ ಇಂಡಸ್ಟ್ರಿಗೆ ಇನ್ನೊಂದು ಹೀರೋ ಕೊಟ್ಟಿದ್ದಾರೆ ನಮ್ಮ ಹೊರಟ ಶ್ರೀ ಅವರು. ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಮಗ ಅಂತ ಹೇಳಬೇಕಾಗಿಲ್ಲ, ಮಾಡಿದ್ದಾರೆ. ನಾವು ಪೂಜಾ ದಿನ ಹೋಗಿರೋದು, ಗುಮ್ಮಡಿಕಾಯಿ ದಿನ ಹೋಗಿದ್ವಿ, ಸೆಂಟ್ರಲ್ ಹೋಗಲೇ ಇಲ್ಲ. ಈಗ ಅಷ್ಟೊಂದು ನಂಬಿಕೆ ಒಂದು ನಮ್ಮ ಚಿನ್ನಿ ಮೇಲೆ ನಮ್ಮ ಹೊರಟ ಶ್ರೀ ಸಾರ್. ಸುಮಾರು ಸೆಂಟ್ರಲ್ ಬಂದು ನಾನು ಫೋನ್ ಕಾಲ್, ಸಾರ್ ನಾನು ಹೇಳಬೇಕು, ಅವ್ನು ಇಟ್ಕೊಂಡು ಮಾಡ್ತಾ ಇದ್ರ ಏನೋ ಹಿಂಗೆ ಹಿಂಗೆ ಅಂತ. ನಾನು ನಂಬಿದ್ದೀನಿ, ಅವ್ರು ನಾನು ನಂಬಿದ್ದಾರೆ, 100% ಮಾಡಿಕೊಡ್ತಾರೆ.
ಅಂತ ನಂಬಿದ್ವಿ. ಅವರು 100% ನಿಜವಾಗ್ಲೂ 1 ರೂಪಾಯಿ ನಮ್ಮ ಹತ್ರ 1 ರೂಪಾಯಿನೂ ಜಾಸ್ತಿನೂ ಕೇಳಿಲ್ಲ. ಏನು ಫುಲ್ ಫಸ್ಟ್ ಕಾಪಿ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕಷ್ಟಪಟ್ಟು ಮಾಡಿರೋದು. ನಮ್ಮ ಟೀಮು, ನನ್ನ ಸ್ನೇಹಿತರು ಶ್ರೀನಿವಾಸ್ ಅವರಾದ್ರೂ ನಮ್ಮ ಸಾರ್ ನನ್ನ ಜೊತೆಲಿ ಮಾಡಿದ್ದಾರೆ. ಸರ್ ನಿಜವಾಗ್ಲೂ ಅವತ್ತು ಫಸ್ಟ್ ಸೀನ್ ಅಂದೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಎಲ್ಲರೂ ತುಂಬ ಕಷ್ಟಪಟ್ಟು ಒಂದು ಪಿಕ್ಚರ್ ಮಾಡಿದ್ವಿ. ದಯವಿಟ್ಟು ನಮ್ಮ ಲೈಫಲ್ಲೇ ದೇವರುಗಳು ಒಬ್ಬೊಬ್ರಿಗೆ ಒಂದೊಂದು ದೇವರು ಇರ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ದೇವರು ನಮ್ಮ ಪತ್ರಕರ್ತರು. ಮೇಲೆ ಎತ್ಬೋದು, ಕೆಳಗಡೆ ತಲುಪೋದು. ಅಂದರೆ ತಲ್ಲೋಕೆ ಅವ್ರಿಗೆ ಅವಕಾಶ ಇಲ್ಲ. ದೇವರು ನೀವು ಒಳ್ಳೇದು ಮಾಡಿದ್ರೆ ಕರ್ಕೊಂಡು ಹೋಗ್ತಾರೆ, ಕೆಟ್ಟದ್ದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಳಗಡೆ ಹೋಗ್ತಾರೆ. ಅದೇ ಥರ ನಮ್ಮ ಟೀಮ್ ನಮ್ಮ ಪಿಕ್ಚರ್ ನೋಡಿ, ನಮ್ಮ ಟೀಸರ್ ನೋಡಿದ್ರ ನಮಗೆ ಹೊಸೊಬ್ಬರಿಗೆ ಬಂದಿದ್ವಿ. ಎಲ್ಲರಿಗೂ ಇನ್ನೂ ಕೆಲಸ ಕೊಡಬೇಕು, ನಾವು ಉಳಿಬೇಕು. ಇದನ್ನ ನಿಜಾಂಶ ಏನಿದೆ ಅಂತ ನೀವೇ ಮಾಡ್ತೀರಾ. ದಯವಿಟ್ಟು ನಮ್ಮ ದೇವರಾಗಿ ನೀವು ನಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗಿ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಿದ್ರೆ, ನಮ್ಮ ಟೀಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಸಪೋರ್ಟ್ ಮಾಡಿ ಸರ್. ದಯವಿಟ್ಟು ಜಾಸ್ತಿ ಮಾತಾಡಿರ್ಬೋದು, ಕ್ಷಮಿಸಿ. ತಪ್ಪೇನಾದರೂ ಮಾತಾಡಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಅಶ್ವಥ್ ಸರ್, ಶಬರಿ ಬಗ್ಗೆ ಏನ್ ಹೇಳ್ತೀರಿ? ಟೀಸರ್ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ಕೊತೀರಿ. ತಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಶ್ರೀಯವ್ರದ್ದು ಒಂದು ಅನುಭವ ಸಂಬಂಧ ಬಹುಶಃ ಮಾಡಿರೋ ಒಂದು 7 ಸಿನಿಮಾದಲ್ಲಿ 6 ಸಿನಿಮಾ ಜೊತೆಲಿದ್ದೀನಿ. ಶ್ರೀಯವ್ರ ಬಗ್ಗೆ ಎಲ್ಲರೂ ತುಂಬ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಮತ್ತೆ ಹೊಗಳಿದ್ರೆ ಅದು ಆಭಾಸ ಆಗುತ್ತೆ. ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟು ವರ್ಷ ನಡ್ಕೊಂಡು ಬಂದಿದ್ದಾರೆ. ಅನುಭವ ಟೀಸರ್ ಕಾಣಿಸುತ್ತೆ ಸರ್. ಅಂದರೆ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ಅದು ಮಾಡ್ತಾ ಅವರು ಬಹಳ ಪರಿಪಕ್ವವಾಗಿದ್ದಾರೆ. ಆದರೆ ನಾನು ಒಬ್ಬ ನಟನಾಗಿ ಅವ್ರು ಹೇಗೆ ಹೇಳ್ಬೋದು ಅಂದರೆ ಸರ್, ಒಬ್ಬ ನಟ ಜೊತೆ ಒಬ್ಬ ನಿರ್ದೇಶಕ ಹೇಗಿರ್ತಾರೆ ಅಂತ. ಅದು ಒಂದು ತಾಯಿ ಮಗು ಸಂಬಂಧ, ಒಬ್ಬ ಪ್ರೇಮಿಯ ಸಂಬಂಧ, ಒಬ್ಬ ಗಂಡ ಹೆಂಡತಿಯ ಸಂಬಂಧ, ಅದೆಲ್ಲ ಮಿಕ್ಸರ್ ಆಫ್ ಇದಿರ್ತದೆ ಕ್ಷೇತ್ರ. ನನಗೂ ಅವ್ರಿಗೂ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇದೆ. ಆಮೇಲೆ ಅವರು ಎಲ್ಲ ನಟರನ್ನು ತುಂಬ ಪ್ರೀತಿಸ್ತಾರೆ, ಸ್ಕ್ರಿಪ್ಟನ್ನು ತುಂಬ ಪ್ರೀತಿಸ್ತಾರೆ. ಆವಾಗ ನಾವು ಅದನ್ನು ತುಂಬ ಪ್ರೀತಿಸ್ತೀವಿ ಸರ್. ಸ್ಕ್ರಿಪ್ಟನ್ನ ಅರ್ಥ ಮಾಡಿಸ್ತಾರೆ, ಮತ್ತೆ ಲಿಬರ್ಟಿ ಕೊಡ್ತಾರೆ. ಏನು ಮಾಡ್ಬೋದು ಸರ್ ಅಂತ ಈಗೋ ಇಲ್ಲ, ನಾನು ಹೇಳಿದ್ದೇ ಮಾಡಬೇಕು ಅಂತಿಲ್ಲ. ನಾವು ಮಾಡಿದ ತಪ್ಪಾದ್ರೆ ಮತ್ತೆ ತಿಂತಾರೆ. ಶ್ರೀ ವ್ಯಕ್ತಿತ್ವದ ಬಗ್ಗೆ ಆಗಲೇ ಎಲ್ಲರೂ ಮಾತಾಡಿದ್ದಾರೆ. ಇನ್ನು ಮುಂದೆ ಪ್ರೆಸ್ ಮೀಟಲ್ಲಿ ಮಾತಾಡೋದು ತುಂಬ ಇದೆ. ಹಾಗಾಗಿ ಇದೊಂದೇ ಪ್ರೆಸ್ ಮೀಟಲ್ಲಿ ಮಾತು ಮುಗಿಸೋದು ಬೇಡ. ಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅತ್ಯುತ್ತಮ ನಿರ್ದೇಶಕ, ಒಬ್ಬ ಒಳ್ಳೆ ಮನುಷ್ಯ. ಸಾಕಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರು ಏನೋ ಬೇರೆ ಮಾಡ್ತಿರಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿ ದುರಂತಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಈ ಮುಂದೆ ಎಲ್ಲ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆರೈಕೆ, ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಶ್ವಥ್ ಸರ್. ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಿಗೆ, ಚೆನ್ನಯ್ಯ ಮಾಸ್ಟರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಮತ್ತೆ ಇಡೀ ನನ್ನ ಕೋಆರ್ಟಿಸ್ಟ್ಗೆ, ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ತಂಡದ ಆರೈಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪತ್ರಕರ್ತ ಸ್ನೇಹಿತರು ತುಂಬ ನಮಸ್ಕಾರ. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಬಂದಿದ್ದಾರೆ, ಪ್ರವೀಣ್ ಸರ್ ಮತ್ತು ವೇಲು ಸರ್ ಬಂದವರು. ತುಂಬ ಖುಷಿಯಾಗಿದೆ ಸರ್ ನಿಮ್ಮ ಸಪೋರ್ಟು ನಮ್ಮ ಶೆಡ್ಯೂಲ್ ಟೀಮ್ಗೆ. ಒಂದು ಕರೆಯಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಅಣ್ಣ ಅಂತ ಕರಿತೀನಿ, ನಮ್ಮ ಒಟ್ಟ ಶ್ರೀಭಾಯ್ ಅವ್ರನ್ನ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಗ್ಯಾಪ್ ಆಗಿತ್ತು. 2010 ಕೆಂಪೇಗೌಡ ಮಾಡಿದಾದ್ಮೇಲೆ ತುಂಬ ಲಾಂಗ್ ಗ್ಯಾಪ್ ಇತ್ತು. ಸೊ ಅದಾದ ನಂತರ ಇಲ್ಲ ಯೋಗೇಶ್ ನೀವು ಮಾಡಲೇಬೇಕು ಅಂತ ತಿರ್ಗಾ ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಆಪರ್ಚುನಿಟಿನ ಕೊಟ್ಟು ಒಂದು ಒಳ್ಳೆ ಕರೆಕ್ಟ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಮತ್ತೆ ನನ್ನ ಗೆಳೆಯ ಸಮರ್ಥ, ಒಳ್ಳೆ ಒಂದಷ್ಟು ನಾನು ಸೀನ್ಸ್ನ ನೋಡಿದ್ದೀನಿ. ಹೊಸಬ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಕೃತಿಕಾ ಅವರು, ನಿಮ್ಮದು ಈ ಕಾಮಿಡಿ ವಿಡಿಯೋಸ್ನೆಲ್ಲ ನೋಡಿದ್ದೀನಿ. ಬಟ್ ನಿಮ್ಮ ಸೀನ್ಸ್ ನೋಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಮ್ಮ ತಂದೆಯವರು, ಅವ್ರದ್ದು ಅಷ್ಟೇ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಅಂದರೆ ಪ್ರೌಡ್ ಫೀಲ್ನೆಸ್ ಇದೆ. ನಮ್ಮ ಒಟ್ಟ ಶ್ರೀಭಾಯ್ ಅವ್ರ ಕಡೆಯಿಂದ ನಮ್ಗೆ ಇದೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸು ರಮೇಶ್ ಸರ್ ಅವರಾಗಿರ್ಬೋದು, ಬದ್ರಿ ಸರ್ ಅವರಾಗಿರ್ಬೋದು, ಪ್ಲಸ್ ವಿಷ್ಣು ಸರ್ ಅವರು. ಸರ್ ನಿಮ್ಮಿಂದ ಇವತ್ತು ನಾವೆಲ್ಲ ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಓಕೆ, ಪ್ರಕಾಶ್ ಸರ್ ಹೇಳಿ, ಶಬರಿಯ ತಮ್ಮ ಪಾತ್ರದ ಬಗ್ಗೆ ಟೀಸರ್ ಹೇಗೆ ಅನಿಸ್ತು? ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್. ಇದು ನಂದು ಶ್ರೀ ಸರ್ ಜೊತೆಗೆ 2ನೇ ಸಿನಿಮಾ.
ಮೊದಲನೇದು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವ್ರ ಬಯೋಪಿಕ್ ಮಾಡಿದ್ವಿ, ಅದರಲ್ಲೂ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ರು. ಜೊತೆಗೆ ಇದು 2ನೇ ಚಿತ್ರ ಶಬರಿ. ನನ್ನ ಟೈಟಲ್ ಕೇಳಿದಾಗಲೇ ತುಂಬಾ ಖುಷಿ ಆಯ್ತು. ಈ ಟೈಟಲ್ ತುಂಬಾ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದರೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತು, ಸರ್ ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ತರ ಅದು ಯಾವುದೂ ಅಲ್ಲಪ್ಪ. ಈ ರೀತಿ ಒಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ, 2 ತಿಂಗಳು ಆದ್ಮೇಲಿನ ಡೇಟ್, ಅದು ಬರೀ 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಇನ್ನೊಂದು 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದ್ಮೇಲೆ ಬಂದು ನಾವು ಇಲ್ಲಿ ಪಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ, ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ. ಯಾವ ಡೇಟ್ ನನಗೆ ಹೇಳಿದ್ದಾರೆ ಅದೇ ಡೇಟ್ ಅಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕೊಂಡು ಆ ಟೈಮಿಗೆ ಏನು ನಾವು ಕುಂಬಳಕಾಯಿ ಅಂತ ಪ್ಲಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನನೇ ಮುಗಿಸಿದೀವಿ ನಾವು. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ತರ ನಡ್ಕೊಂಡು ಬಂದ್ರು, ಯಾವ ತರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವು ಆಸ್ ಎ ಆರ್ಟಿಸ್ಟ್ ಆಗಿ ನಮ್ಗೇನು ಅಂದ್ರೆ, ನಮಗೊಂದು ಡೇಟ್ ಅನ್ನ ಕೊಟ್ಟಿರ್ತಾರೆ, ಆ ಡೇಟ್ ಅಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟ್ಗೆ ಅದನ್ನ ಫಿನಿಶ್ ಮಾಡ್ಕೊಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದ್ರೂ ತುಂಬಾ ಖುಷಿಯಾಗಿ ಮಾಡಿದ್ದೀನಿ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಟೀಮ್ ಒಳ್ಳೇದಾಗ್ಲಿ. ನಮ್ಮ ಸಮರ್ಥ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ, ನಮ್ಮ ಪುಟ್ಟ ಹುಡುಗಿ ಇದ್ದಾರೆ ಶಬರಿ, ಅವ್ರ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು. ಒಂದು ಹೀರೋ ಮಾಡಿರೋದು ಧನ್ವಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ಇದರಿಂದ ಇನ್ನಷ್ಟು ಟೀಮ್ ಬೆಳಿ, ನಮ್ಮ ಶಬರಿ ಟೀಮ್ ಜೊತೆಗೆ ಇನ್ನಷ್ಟು ಎಲ್ರಿಗೂ ಕೆಲಸ ಸಿಗುವಾಗ ಆಗ್ಲಿ ಅಂತ ಅಂದ್ಬಿಟ್ಟು ಕೇಳ್ಬೋದಾ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ಮಾದೇವ್ ಅವರು ಬೇರೆ ಪ್ರೆಸ್ ಮೀಟ್ ಇದೆ, ಎಲ್ಲರೂ ಕ್ರಿಸ್ಪ್ ಆಗಿ ಮಾತಾಡಬೇಕು, ರಿಕ್ವೆಸ್ಟ್. ನಮಸ್ತೆ. ಟೀಸರ್ ನೋಡಿರ್ತೀರ, 3 ಸಾಂಗ್ಸ್ ಇದೆ ಶಬರಿಯಲ್ಲಿ, ಅದ್ಭುತವಾಗಿ ಬಂದಿದೆ. ಸೊ ಅದು ನೀವೇ ಹೇಳಬೇಕು, ನೆಕ್ಸ್ಟ್ ಈವೆಂಟಲ್ಲಿ ಸಾಂಗ್ಸ್ ಕೇಳಿಸ್ತೇವೆ. ಸೊ ನಮ್ಮ ಡೈರೆಕ್ಟ್ರು ಲಾಸ್ಟ್ ಕೊರೋನಾ ಮಾಡಿದಾಗೆ ಇನ್ನೊಂದು ನೀನೇ ಮಾಡ್ಬೇಕಂತ ಹೇಳಿದ್ರು, ಈ ಶಬರಿಗೆ ಟ್ರಾವೆಲ್ ಆದ್ವಿ. ಸರ್ ಒಂದು 1 ಲೈನ್ ಸ್ಟೋರಿ ಹೇಳುವಾಗ, ಯೂಶಲಿ ನಮಗೆ ಸ್ಟೋರಿ ಹೇಳಿದ್ರೆ ಮತ್ತೆ ಬರ್ತಾರೆ, ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾರೆ, ಮತ್ತೆ ಸಾಂಗ್ ಇನ್ನೊಂದ್ಸಲ ಹೇಳ್ತಾರೆ ಅಂತ ನಾವು ಕೇಳ್ತೀವಿ. ಬಟ್ 80% 20% ಮಿಸ್ ಮಾಡಿರ್ತೀವಿ. ಬಟ್ ಈ ಶಬರಿ ಸಬ್ಜೆಕ್ಟ್ ಹೇಳುವಾಗ ನಮ್ಮನ್ನು ನಾವು ಅಲ್ಲಿ ನೋಡ್ಬೋದು, ಒಂದು ಸ್ಟೋರಿ ಆ ಲೆವೆಲ್ಗೆ ಟ್ರಾವೆಲ್ ಆಗುತ್ತೆ. ಒಂದು ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಥರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ಗೆ ನಾನು ಹೇಳಿದೆ ಸರ್, ಈ 3 ನೀವೇ ಬರೀರಿ, ತುಂಬ ಚೆನ್ನಾಗಿ ಬರೀತಾ ಇದ್ದೀರಾ ಅಂತ. ಆ ಲೈನ್ಸ್ ಹೇಗೆ ಮಾಡಿದ್ರೆ ಆ ಸ್ಪಾಟಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟು. ಅಮೇಝಿಂಗ್ ವರ್ಕ್, ಕ್ಯಾಮ್ರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ ಎವ್ರಿಬಡಿ ಹಸ್ ಡನ್ ದೇರ್ 100% ಜಾಬ್. ಒಂದೊಂದು ಫ್ರೇಮು ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡೋಕ್ಕೆ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಶಬರಿ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಫ್ರಮ್ ದಿ ಬಿಗಿನಿಂಗ್. ಬಿಕಾಸ್ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ನಾನು ಹೇಳ್ತೀನಿ, ಒಂದು ಮ್ಯಾಜಿಕ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಯೂಶಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ 6 months ಆಗ್ಬೋದು, 1 year ಆಗ್ಬೋದು. ಬಟ್ ಮ್ಯಾಜಿಕ್ 1.5 months ಅಲ್ಲಿ ಮುಗೀತಿದ್ರ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಸುಧಾಕರ್ ಸರ್, ರಮೇಶ್ ಸರ್, ವಿಷ್ಣು ಸರ್. ಸೊ ಎಲ್ಲ ಪ್ರೊಡ್ಯೂಸರ್ಸು ಮ್ಯೂಸಿಕಲ್ ಬಂದು ಕೂತ್ಕೊಂಡು ಬಿಡ್ತಾರೆ. ಡೈರೆಕ್ಟರ್ ನಮಗೆ ಓಕೆ ಆಗಿರುತ್ತೆ, ಬಟ್ ಅವರು ಬಂದು ಹಿಂಗೆ ಬರ್ಬೇಕಂದ್ರೆ ಅವರು ಆ ಪ್ರಾಜೆಕ್ಟೇ ಚೇಂಜ್ ಆಗುತ್ತೆ. ಬಟ್ ದೇ ಹ್ಯಾವ್ ಲೆಫ್ಟ್ ಅಸ್, ನೀವು ಮಾಡಿ, ನೀವು ದಟ್ ಈಸ್ ವೈ ದ ಮೂವಿ ಹಸ್ ಕಮ್ ವೆರಿ ಗುಡ್, ಸಾಂಗ್ಸ್ ಹಸ್ ಕಮ್ ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸಂಗೀತ ನಿರ್ದೇಶಕ ಹೇಮಂತ್ ಅವರಿಗೆ. ಏನ್ ಮಾತನಾಡ್ತೀರಿ? ಎಲ್ರಿಗೂ ನಮಸ್ಕಾರ. ಮೋಸ್ಟ್ಲಿ ಟ್ರೈಲರ್ ಕಟ್ ಮಾಡಿದ್ಮೇಲೆ ಮಾತಾಡ್ತಾರೆ ಅನ್ಸುತ್ತೆ. ಸಾಮ್ರಾಟ್ ನಾಗರಾಜ್ ಅವರು ನಮ್ಮ DOP. ಎಲ್ಲರಿಗೂ ನಮಸ್ತೆ. ಟೀಸರ್ ನೋಡಿದ್ರೆ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ. ಈ ಟೀಸರ್ನ ಎಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು, ಅತಿ ಹೆಚ್ಚು ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಮೋಷನಲ್ ಇರ್ಬೋದು, ಮತ್ತೆ ಸ್ಟಂಟ್ ಇರ್ಬೋದು, ಮತ್ತೆ ಸಾಂಗ್ಸ್ 3 ಸಾಂಗ್ ಇದೆ. ತುಂಬಾ ಲೊಕೇಶನ್ ಅಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ಒಂದು ಅರ್ಧ ಕರ್ನಾಟಕ ಶೂಟ್ ಮಾಡಿದೀವಿ. ತುಂಬಾ ಅದ್ಭುತ ಬಂದಿದೆ. ಶ್ರೀ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮೇಕಿಂಗ್ ಕಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
ತುಂಬಾ ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರು ಆರ್ಟಿಸ್ಟ್ ಅಷ್ಟೇ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓವರ್ ಆಲ್ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ನಿರ್ಮಾಪಕರಿಗೆ ಸಪೋರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮವ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಶಬರಿ ಹೆಂಗೆ ಬಂದಿದೆ ಅಂದರೆ ರಮೇಶ್ ಅವರು, ನಮ್ಮ ಬದ್ರಿ ಸಾರು ಇವರೇ ಕಾರಣ. ಒಂದು ಪಿಕ್ಚರ್ ಮಾಡೋಣ ಚೆನ್ನಾಗಿ ಅಂತ ಹೇಳಿದ್ರು ರಮೇಶ್ ಸಾರು. ನಮ್ಮ ಮಗನ ಹಾಕೊಂಡು ಮಾಡೋಣ ಅಂದರು. ಆ್ಯಕ್ಚುಲಿ ಅದು ನಮ್ಮದು ಒಂದು ಕತೆ ಇತ್ತು, ಬಡ್ಜೆಟ್ ಜಾಸ್ತಿ ಇತ್ತು. ಸೊ ಆ ಬಡ್ಜೆಟ್ಗೆ ಮಾಡ್ಬೇಕಂತ ಹೇಳಿದ ತಕ್ಷಣ ಶ್ರೀ ಸಾರು ಕಾಂಟ್ಯಾಕ್ಟ್ ಮಾಡಿದ್ವಿ. ಶ್ರೀ ಸಾರು ಆ ಬಡ್ಜೆಟಿಗೆ ಮಾಡ್ಬೋದು, ಪಕ್ಕ ಅಗ್ರಿಮೆಂಟ್, ಇಷ್ಟಾದ್ರೆ ಇಷ್ಟೇ, ಏನಿಲ್ಲ ಹೊರಟಾಯಿಂದ ನಾವು ಕಂಬೈನ್ ಮಾಡ್ತಾ ಇದ್ದೀವಿ. ಅಗ್ರಿಮೆಂಟ್ ಬಿಟ್ಟು ಬೇರೆ ಹೊರಟಾಯಿಂದ ಮಾಡ್ತಾ ಇದ್ವಿ. ಟೀಮ್ ಚೆನ್ನಾಗಿತ್ತು. ನಾನು ಅವ್ರನ್ನ ಸಬ್ಮಿಟ್ ಮಾಡಿದೆ. ಅವ್ರಿಗೆ ಮಾಡಿದ್ಮೇಲೆ ಕತೆ ಹೇಳಿದ್ರು ಈಗ ಅದೇ ಥರನೇ ಬಂತು, ಚೆನ್ನಾಗಿ ಬಂತು. ಈ ಪಿಕ್ಚರಲ್ಲಿ ಎಲ್ಲರೂ ಆರ್ಟಿಸ್ಟು, ನಮ್ಮ ಹೀರೋ ಅವರು ಏನು ಫಸ್ಟ್ ಪಿಕ್ಚರ್ ಅಲ್ಲ, 5ನೇ ಪಿಕ್ಚರ್ 6ನೇ ಪಿಕ್ಚರ್ ಥರ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದು. ಪ್ಲಸ್ ಮೇಡಮ್ ಮಗು ಮಾತಾಡೋಂಗೆ ಇಲ್ಲ, ಪ್ಲಸ್ ಸೀತಮ್ಮ ಅವರಂತೂ ನಾನು ಫ್ಯಾನ್. ಅವ್ರಿಗೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ನಾನು ನೋಡ್ತಾ ಇರ್ತೀನಿ ಶೂಟಿಂಗು. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಅವರು ನೈಟ್ ಅಂಡ್ ಡೇ చేస్తారు. 3 ಗಂಟೆ ಪ್ಯಾಕಪ್ ಮಾಡ್ತಾರೆ, 6 ಗಂಟೆಗೆ ಕೂತಿರ್ತಾರೆ ಮತ್ತೆ ಫಸ್ಟ್ ಶಾಟಿಗೆ. ದಿಬ್ಬ ಇಲ್ಲ, ಏನಿಲ್ಲ, ಕಷ್ಟಪಟ್ಟಿದ್ದೀವಿ. ಈ ಶಬರಿಗೆಲ್ಲ ನಮ್ಮ 3 ಜನನೇ ಕಾರಣ. ಪ್ಲಸ್ ಈ ಪಿಕ್ಚರಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ಅವರು, ಮೇಡಮು ಎಲ್ಲ ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗ್ತಾ ಇಲ್ಲ. ಸೊ ಡ್ಯಾನ್ಸ್ ಕೊರಿಯೋಗ್ರಾಫರ್ ಪ್ರೇಮ್ ಅಂತ, ಅವ್ರು ಯಾರಿಲ್ಲ, ನಮ್ಮ ಮಗನೇ ಅವರು ಡೈರೆಕ್ಟರ್ ಸಬ್ಮಿಟ್ ಮಾಡಿದ್ದಾರೆ. ಏನು ಪಿಕ್ಚರ್ ಬಂದು ನೋಡಿ, ಅದ್ಭುತವಾಗಿದೆ. ನಾವು ನೋಡಿದ್ವಿ, ನೀವು ನೋಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಡೈಲಾಗ್ ರೈಟರ್ ತಮ್ಮ 2 ಮಾತು. ಎಲ್ಲರಿಗೂ ನಮಸ್ಕಾರ. ನಾಗರಬಾವಿಯಲ್ಲಿ ಒಂದು ಪಾರ್ಕಲ್ಲಿ ಫಸ್ಟ್ ಟೈಮ್ ಶಬರಿಯನ್ನು ನರೇಶನ್ ಕೇಳಿದೆ. ನನ್ನ ಮೈಂಡು ಆ ಕೆಪಾಸಿಟಿ ಇಲ್ಲ ಅಂದ್ಕೊಂಡೆ ಇದಕ್ಕೆ ಡೈಲಾಗ್ ಬರೆಯೋಕ್ಕೆ. ಇದು ನನಗೆ ಕರೆಕ್ಟ್ ಅಲ್ಲ, ನಾನು ಅದ್ರ ಮುಂದೆ ಚಿಕ್ಕವನು, ಇವ್ರು ಯಾಕೆ ನನಗೆ ಹೇಳ್ತಿದ್ದಾರೆ. ಇವ್ರ ಜೊತೆ ನಂದಿದ್ದು ಹ್ಯಾಟ್ರಿಕ್, ಮೂರನೇ ಸಿನಿಮಾ. ಅವ್ರಿಗೆ ನಂಬಿಕೆ ಇದೆ, ನನಗಿಲ್ಲ. ಯಾಕಂದ್ರೆ ಸ್ಟೋರಿ ಏನೇನೋ ಕೇಳ್ತಾ ಇದೆ, ಇದು ನ್ಯಾಯ ಒದಗಿಸಕ್ಕೆ ನನ್ನ ಕೈಲಾಗಲ್ಲ. ಇವ್ರಿಗೆ ಹೇಳಿಲ್ಲ, ನಾನು ಸ್ಟೋರಿ ಕೇಳ್ಬಿಟ್ಟು ಹೋಗ್ತಾ ಇದ್ದೀನಿ, ಮೈಂಡಲ್ಲೇ ಇದೆ, ಏನು ಬರೀಬೋದು, ಆಗಲ್ಲ ಅಂತ ಹೇಳ. ಅವ್ರಿಗೆ ನಂಬಿಕೆ ಇಟ್ಟು ಕೊಟ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದೆ, 22 ದಿನದಲ್ಲಿ ಡೈಲಾಗ್ ಫಿನಿಶ್. ಒಬ್ಬ ಬರಹಗಾರನಿಗೆ ಪದಗಳೇ ಆಯುಧ, ಭಾವನೆಗಳೇ ಉಸಿರು. ಅದಕ್ಕೆ ದೃಶ್ಯ ರೂಪ ಕೊಡೋ ತಾಕತ್ತಿರೋದು ಡೈರೆಕ್ಟರ್ಗೆ. ಅವರು ನನ್ನ ಪದಗಳನ್ನ ಆ ರೇಂಜ್ಗೆ ಒಂದು ಶಾರ್ಪ್ ಆಗಿ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದಾರೆ ಅಂದರೆ ಇವತ್ತು ನನಗೆ ಹೆಮ್ಮೆ ಅನಿಸ್ತಿದೆ. ಥ್ಯಾಂಕ್ ಯು ಹೊರಟಾ ಸರ್. ನಾನು ಫಿಲಮ್ ಎಲ್ಲ ನೋಡಿದ್ದೀನಿ ಆಲ್ರೆಡಿ, ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಕೂಡ ಸಖತ್ತಾಗಿ ಬಂತು. ಎಲ್ಲರೂ ಆಶೀರ್ವಾದ ಮಾಡಿ. ನಂದು ಇದು ಈಗ ಈ ಫಸ್ಟ್ ಟೈಮ್ ನನಗೆ ಮೈಕ್ ಸಿಕ್ಕಿದೆ, ಸ್ವಲ್ಪ ಗಾಬರಿಯಲ್ಲಿದ್ದೀನಿ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಪೆನ್ನಯ್ಯ ಕೋಗುಡಿ ಅವರೇ. ಥ್ಯಾಂಕ್ ಯು ಸಾಮ್ರಾಟ್ ನಾಗರಾಜ್ ಸರ್. ಥ್ಯಾಂಕ್ ಯು. ಧನ್ವಿ ಮಾತ್ರ ಇಲ್ಲಿರ್ಲಿ. ಧನ್ವಿ ಸಾಕು ಬಂದಿದ್ದಾಳೆ. ಏನಂತೀರಿ ಧನ್ವಿ ಶಬರಿ ಬಗ್ಗೆ? ತುಂಬಾ ಚೆನ್ನಾಗಿದೆ. ನಮ್ಮ ಸಮರ್ಥಣ್ಣ ಅಷ್ಟೇ, ಅಕ್ಕ, ನಾನು 3 ಜನನು ಚೆನ್ನಾಗಿ ಮಾಡಿದ್ದೀವಿ. ನಾವು ಚೆನ್ನಾಗಿ ಮಾಡೋಕ್ಕೆ ಕಾರಣ ನಮ್ಮ ಸರ್. ಚೆನ್ನಾಗಿದೆ. ಅಯ್ಯೋ, ಅವ್ರಿಗೆಲ್ಲ ನೀವು 2 ಲೈನ್ ಮಾತಾಡಿ. ಏನನ್ಸ್ತು? ನಾನೀಗ 4ನೇ ತರಗತಿ. ತಮಿಳಲ್ಲಿ ಅಯಲಿ ಅಂತ ಒಂದು ಮಾಡಿದ್ದೀನಿ, ವಧುವಲ್ಲಿ ಮಾಡಿದ್ದೀನಿ, ಈಗ ರಾಣಿ. ಇದು ಮೊದಲನೇ ಮೂವಿ ಶಬರಿ. ಹೋಗ್ತಿದ್ದೀನಿ. ಎಷ್ಟು ದಿನ ಹೋಗ್ತೀಯ ತಿಂಗಳಿಗೆ? ಎಷ್ಟು ದಿನ ಸ್ಕೂಲ್ ಹೋಗ್ತೀಯ? ನಿಜ ಹೇಳ್ಬೇಕು. ಇಲ್ಲ, ಡೇಟ್ ಎಣಿಸಿಲ್ಲ. ಸ್ಕೂಲ್ ಹೋಗೋದು ಜಾಸ್ತಿನಾ, ಶೂಟಿಂಗ್ ಹೋಗೋದು ಜಾಸ್ತಿನಾ? 2 ಇಲ್ಲ. ಸಿನಿಮಾ ಏನ್ ಮಾಡಿದ್ಯಪ್ಪ? ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಖುಷಿ ಆಯ್ತಾ ಆಕ್ಟ್ ಮಾಡಿದ್ದು ಶಬರಿಲಿ? ತುಂಬಾ ಖುಷಿ ಆಯ್ತು.
ಲ್ಯಾಂಡಿಂಗ್ ಒಂದು ಸ್ಮೈಲ್ ಮಾಡ್ಬೇಕಂತ ಡೈರೆಕ್ಟ್ ಹೇಳ್ಕೊಟ್ಟಿದ್ದಾರಾ? ಇಲ್ಲ. ಓಕೆ, ಇಷ್ಟೇನಾ? ಬೇರೆ ಏನು ಮಾತಾಡಲ್ವಾ? ಒಂಚೂರು ಏನಾದ್ರು ಮಾತಾಡಮ್ಮ. ಪಿಕ್ಚರ್ ಅಲ್ಲಿ ನಿನ್ನ ಹೆಸರು ಶಬರಿನಾ? ಇಲ್ಲ, ಮೂವಿ ನೋಡಿ. ಓಕೆ, ಮಾಡಿದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರೆಲ್ರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಟೈಮಲ್ಲಿ. ಶಬರಿ ನನಗೆ ತುಂಬಾನೇ ಸ್ಪೆಷಲ್. ಏನಕ್ಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಡೆಬ್ಯೂ ಸಿನಿಮಾ ಇದು. ನನಗೆ ಅವಕಾಶ ಕೊಟ್ಟಂತ ಶ್ರೀ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಫಿಲಮ್ಗಳು ಮೇ ಬಿ ಯಾರ್ಯಾರು ನೋಡಿರ್ತೀರೋ ಗೊತ್ತಿಲ್ಲ, ಅದ್ರಲ್ಲಿ ತುಂಬಾ ನಗಿಸುವಂತ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಎಮೋಷನ್ ಇದೆ, ಲವ್ ಸೀನ್ಸ್ ಇದೆ, ತುಂಬಾನೇ ಚೆನ್ನಾಗಿದೆ, ಡಿಫ್ರೆನ್ಸ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ನಿಮ್ಗಳ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ನೋಡಿ, ಈ ಸರಿ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮ್ಯೂಸಿಕ್ ಎಲ್ಲ. ನಾನು ಅಂಡ್ ಪ್ರೊಡ್ಯೂಸರ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನೀವುಗಳಿಂದಲೇ ನಾವಿಲ್ಲಿ ಇರೋಕ್ ಕಾರಣ ಇವಾಗ. ಅಂಡ್ ನಿಮ್ಗಳ ಸಪೋರ್ಟ್ ಮೀಡಿಯಾ ಸರ್ ಥ್ಯಾಂಕ್ ಯು ಸೋ ಮಚ್. ಪಾತ್ರದ ಬಗ್ಗೆ ಹೇಳಿ. ನಂದು ಅದೇ ಸರ್, ಒಂದು ಗೌಡ್ರು ಮಗಳು ಶಬರಿ ಯಾರು ಅನ್ನೋದನ್ನ ತುಂಬಾ ಕ್ಯೂರಿಯಸ್ ಆಗಿಟ್ಟಿದೀವಿ ನಾವು. ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗತ್ತೆ ಏನು ಹೆಂಗಿದೆ ಕತೆ ಅಂದ್ಬಿಟ್ಟು. ಒಂದು ತುಂಬಾ ಎಮೋಷನಲ್ ಆಗಿದೆ ನನ್ನ ಕ್ಯಾರೆಕ್ಟರ್. ಟೀಸರ್ ಅಲ್ಲಿ ಎಳೆಯಾಗಿ ನಮ್ಮ ಡೈರೆಕ್ಟರ್ ತೋರಿಸ್ತಾ ಹೋಗ್ತಾರೆ. ನೋಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃತಿಕಾ, ಮೊದಲನೇ ಸಿನಿಮಾನೇ? ಎಷ್ಟನೇ ಸಿನಿಮಾ ಇದು ನಿಮ್ದು? ನಂದಿದು ಡೆಬ್ಯೂ ಸರ್, ಫಸ್ಟ್ ಸಿನಿಮಾ. ಹೇಗಿತ್ತು ಮೊದಲನೇ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ಒನ್ ಡೇ ಸ್ಕೆಡ್ಯೂಲ್ ಅಲ್ಲಿ ನಾವು ಮುಗಿಸಿರೋದು ಅದನ್ನ ಸಿನಿಮಾ. ಅಂಡ್ ಸರ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಮಗೆ ಕತೆ ಪೂರ್ತಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ನಮ್ಗೆ ಆಕ್ಟ್ ಮಾಡೋಕ್ಕಂತೂ ಇನ್ನೂ ಈಸಿ ಆಗಿದೆ. ಅಂಡ್ ನನಗೆ ಇದು ಫಸ್ಟ್ ಸಿನಿಮಾ ಅಂತ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಅದು ಆ ಥರ ಅನಿಸ್ಲೇ ಇಲ್ಲ. ಓಕೆ, ನಮ್ಮೆಲ್ಲ ಒಂದು ಟೀಮ್, ಒಂದು ಫ್ಯಾಮಿಲಿ ಥರನೇ ಇತ್ತು. ಅದರಿಂದನೇ ನಮಗೆ ತುಂಬಾ ಈಸಿ ಆಗಿದೆ ಆಕ್ಟ್ ಮಾಡ್ಲಿಕ್ಕೆ ಕೂಡ. ಹಳ್ಳಿ ಬ್ಯಾಕ್ಡ್ರಾಪ್ ಅಲ್ಲೇ? ಹೌದು 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 ಸರ್. ಮಿಕ್ಸ್ಚರ್ ಇದೆ ಸರ್, ಎಲ್ಲ ಥರ ಎಮೋಷನ್ಸ್ ಮಿಕ್ಸ್ಚರ್ಸ್ ಇದೆ. ಥ್ಯಾಂಕ್ ಯು ಕೃತಿಕಾ. ಸಮಂತ ಅವ್ರನ್ನ ಮಾತನಾಡ್ಸೋಣ. ಎಲ್ಲರೂ ಆಲ್ರೆಡಿ ತಮ್ಮ ಪರ್ಫಾರ್ಮೆನ್ಸ್ ನೋಡಿ ಮೊದಲ ಸಿನಿಮಾ ಅಲ್ಲ ಅನ್ನೋ ರೀತಿ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ. ಶಬರಿ, ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮಂತ್ ರಮೇಶ್ ಅಂತ. ಯಾರು ಬೈಕ್ ಹಾಕೊಡ್ತಾರೋ ಅಂತ ಕ್ರಿಸ್ಪ್ ಆಗಿರ್ತೀನಿ. ನನ್ನ ಪಾತ್ರ ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ ಆನ್ ಜೀಪ್ ಒಬ್ಸೆಷನ್ ಬಗ್ಗೆ. ಆ್ಯಂಡ್ ಮಿಕ್ಕಿದೆಲ್ಲ ಮೂವಿ ನೋಡ್ತೀರಾ. ನಾನು 8 ವರ್ಷ ಆಯಿತು ನಾನು ರಂಗಭೂಮಿ ಎಂಟರ್ ಆಗಿ. ನನ್ನ ನಿಜವಾಗ್ಲೂ ಸಿಲ್ವರ್ ಸ್ಕ್ರೀನಲ್ಲಿ ಕಾಣಿಸ್ಕೊತೀನಿ ಅಂತ ಇಮ್ಯಾಜಿನೇ ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಾದರ್ ರಮೇಶ್, ವಿತೌಟ್ ಹೂಮ್ ಐ ಡೋಂಟ್ ಥಿಂಕ್ ಐ ಬಿ ಹಿಯರ್ ದಿಸ್ ಸ್ಟೇಜ್. ಆ್ಯಂಡ್ ಅವ್ರು ಆದಮೇಲೆ ವಿಷ್ಣು ಸರ್ ಮತ್ತು ಬದ್ರಿ ಸರ್ ಅಫ್ಕೋರ್ಸ್, ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಶಬರಿ. 40 ಇಂದ 50 ದಿನ ಶೂಟು ಒಳ್ಳೆ ಪಿಕ್ನಿಕ್ ಥರ ಇತ್ತು. ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅಷ್ಟು ಫನ್ ಆಗಿತ್ತು ಇಡೀ ಶೂಟು ಶಬರಿದು. ಆಮೇಲೆ ಟೀಸರ್ ನೋಡಾದ್ಮೇಲೆ ಬ್ಲಡ್, ಸ್ವೆಟ್, ಟಿಯರ್ಸ್ ಮತ್ತೆ ನನ್ನ ಕೂದಲು ಬೇರೆ ಕೊಟ್ಟಿನಿ ಮೂವಿಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಸರಿ, ತುಂಬ ವೆನ್ಯೂಸ್ ರಂಗಶಂಕರ, ಅರುಂಧತಿ ರಾಜ ಅವ್ರ ಕೆಳಗಡೆ ಸ್ಟೂಡೆಂಟ್ ಆಗಿ, ಮತ್ತೆ ಜಾಗೃತಿ, ಮೇಡೈ, ತುಂಬ ವೆನ್ಯೂಸ್ ಬೆಂಗಳೂರಲ್ಲಿ ಪರ್ಫಾರ್ಮ್ ಮಾಡಿ. 70 ಹಾ. days ಮಾಡಿದ್ರು. ಒಂದು ಸೆನ್ಸ್ ಆಫ್ ಪ್ರಿವಿಲೇಜ್ ಖಂಡಿತ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ತುಂಬ ಆಕ್ಟರ್ಸ್ ಇದ್ದಾರೆ. ಬಟ್ ಸೊ ಐ ಆಮ್ ಗ್ರೇಟ್ಫುಲ್. ಸೊ ಐ ವಿಲ್ ನೆವರ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಿಂದ ಒಳ್ಳೆ ಹೆಸರು, ಅವಕಾಶಗಳು ಓದಿದ ಬಗ್ಗೆ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ನೀವು ಶಬರಿ ಬಗ್ಗೆ ಮಾತನಾಡುವಂತಹ ಸಮಯ. ಎಷ್ಟು ಖುಷಿ ಇದೆ ಸರ್, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಆ ಕಡೆ, ಸ್ವಲ್ಪ ಮುಂದೆ, ಸಾಕು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಲಹರಿ ವೇಲು ಸರ್ಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವೆಲ್ಲ ತಾಯಿ ತುತ್ತು ಕೈ ತಿನ್ಕೊಂಡು ಯಾವ್ದಾರ ಬೆಳೆದಿದ್ದೀವಿ. ಹಾಗೆ ಲಹರಿ ಸಂಸ್ಥೆಯಲ್ಲಿ ರಣಧೀರ, ಪ್ರೇಮಲಕ ಸುಮಾರು ಸಿನಿಮಾಗಳು ಕೇಳ್ಕೊಂಡು ಬೆಳೆದಿದ್ದೀವಿ. ಇವತ್ತು ನಮ್ಮ ಶಬರಿ ಆ ಲಹರಿ ಸಂಸ್ಥೆ ಹೋಗ್ತಿದ್ರೆ ನಿಜವಾಗ್ಲೂ ನಮ್ಮ ಟೀಮ್ ಮುಂದೆ ಎಫರ್ಟ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಸ್ನೇಹಿತರು ಪ್ರವೀಣ್ ಸರ್, ನೀವು ನೋಡಿದಾಗ ಹೊಟ್ಟೆ ಹೋಗಿದ್ದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹೋಗುತ್ತೆ ಸರ್. ಯಾಕಂದ್ರೆ ನಮ್ಗೆ ಯಾವ ನ್ಯಾಷನಲ್ ಅವಾರ್ಡ್ ಬರೋದು ಅಂತ ಅದಕ್ಕೋಸ್ಕರ ಕಷ್ಟ ಸರ್. ಯಾಕಂದ್ರೆ ಮುಂದೆ ಶತ್ರು ಒಬ್ರು ನೋಡ್ತಾ ಇದ್ರೆ ನಮ್ಗೆ ಇನ್ನೂ ಸ್ವಲ್ಪ
ಥ್ಯಾಂಕ್ ಯು ಸೊ Motivate ಆಗ್ತಾ ಇದೆ. ಒಬ್ಬ ಸ್ನೇಹಿತನಾಗಿ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ನರಸಿಂಹಮೂರ್ತಿ ಸರ್ ಮುಂಬರುವ ದಿನಗಳಲ್ಲಿ ಕಾಮನ್ನು ಹಿಡಿದಾಕಿ ಕೈ ತುಂಬ ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ಕಾಲು ಭಾಗ ನಮ್ಮಂತೆ ನಿರ್ದೇಶಕರು ಎತ್ತಿಡಿ ಸರ್. ಇನ್ನ ನಮ್ಮ ಪ್ರೊಡ್ಯೂಸರ್ಸ್ ಅಗ್ರಿಮೆಂಟು ಅದೆಲ್ಲ ಮಣ್ಣಗಟ್ಟಿ ನಾನು ಒಬ್ಬರಿಂದ ಏನಾಗಲ್ಲ, ಟೀಮ್ ಅಷ್ಟೇ, ಅದೆಲ್ಲ ಟೀಮ್ ಕೊಡ್ತೀನಿ ಅಷ್ಟೇ ನಾನು. ಯಾಕಂದ್ರೆ ನಾನು ಒಬ್ಬರಿಂದ ಏನೂ ಆಗಲ್ಲ, ನಾನೇನೋ ಮಾಡ್ಬಿಟ್ಟೆ ಅದು ಮಾಡ್ಬಿಟ್ಟೆ. ಯಾಕಂದ್ರೆ ಸುಮಾರು ಇದು 6ನೇ ಸಿನಿಮಾ, ನೈಟ್ ಅಂಡ್ ಕೆಲಸ ಮಾಡಿದೀವಿ. ನಾನು ಅಗ್ರಿಮೆಂಟ್ ಸೈನ್ ಮಾಡೋದಪ್ಪ ಅದೆಲ್ಲ ಬಿಟ್ಬಿಡಿ, ಸೆಕೆಂಡ್. ಬಟ್ ಏನು ಅಂದ್ರೆ ಅವ್ರದ್ದೊಂದು ಹೊಸಬ್ರು, ಅವ್ರದ್ದೊಂದು ಧೈರ್ಯ ಬೇಕು, ಒಬ್ಬ ಡೈರೆಕ್ಟರ್ಗೆ ಭಯ ಬೇಕು. ಆ ಭಯ ಗೊತ್ತಿದ್ರೇನೆ ಇದೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮೊದಲು ಇದನ್ನ ಟೀಮ್ ವರ್ಕ್ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಹಿಂಗಿದೆ ಮಾಡ್ಲೇಬೇಕು ಅಂತ. ತುಂಬಾ ನಿದ್ದೆಗಳು ಕೆಟ್ಟಿದ್ದೀವಿ, ಏನೋ ಹುಡುಗಾಟದಲ್ಲಿ ಸೈನ್ ಮಾಡಿ ಮಾಡ್ತೀನಲ್ಲ. ಸೊ ನಮಗೆ ಫೀಲ್ ಹೇಗಿತ್ತಂದ್ರೆ, ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು 9 ತಿಂಗಳು ಗರ್ಭಿಣಿ ಡೆಲಿವರಿ ಆಗ್ಬೇಕಾದ್ರೆ ಆ ಪೇನ್ ಇದೆಯಲ್ಲ, ಅದು ಡಬಲ್ ಅನ್ನಿಸ್ಬಿಟ್ಟಿದೆ ಮೂವಿಲಿ. ನಿಜವಾಗ್ಲೂ ಒಂದು ಸ್ವೀಟ್ ಎಮೋಷನ್ ಜರ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಸುಮಾರು ಜನ ಬಿಡೋದ್ರಲ್ಲಿ ನನ್ನ ಲೈಫಲ್ಲಿ, ಸೊ ಕೆಲವರು ಅಪಾರ್ಥ ಯಾರು ಮಾಡ್ಕೊಬಾರ್ದು. ಕೆಲವರು ಅನ್ನ ಸಾಂಬಾರು ಕೇಳ್ತೀವಿ ಅಷ್ಟೇ, ಜಾಸ್ತಿ ಇಲ್ಲ. ಅನ್ನ ಸಾಂಬಾರು ಕೇಳ್ತೀವಿ, ಕೆಲವರು ಅನ್ನ ಹಾಕ್ತಾರೆ, ಸಾಂಬಾರು ಹಾಕ್ತಾರೆ. ಸಾಂಬಾರು ಹತ್ರ ಇಲ್ಲ ಅಂತಲ್ಲ, ಬೇರೆ ಕಡೆ ಚೆಂದ ಹಾಕ್ತಾರೆ. ನಮ್ಮ ನಿರ್ಮಾಪಕರು ಅವರು ಅನ್ನ ಸಾಂಬಾರು ಕೇಳಿದ್ರು, ಹೊಟ್ಟೆ ತುಂಬಾ ಫುಲ್ ಮೀಲ್ಸ್ ಕೊಡ್ಸಿದ್ರು. ಏನೆಲ್ಲ ತಗೋಷ್ಟಿ ತಲೆ ಕೆಲಸ ಮಾಡ, ನೀಗ ಒಂದು ಅಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸ್ ಮಾಡ್ಕೊಂಡ್ ಬಂದಿದ್ರು ಸರ್. ನಿಜವಾಗ್ಲೂ ನಿಮ್ಮಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ಆ ನಂಬಿಕೆನ ನಾನು ಉಳಿಸ್ಕೊಂತೀನಿ, ಮುಂದೆ ಉಳಿಸ್ಕೊಂತ ಹೋಗ್ತೀನಿ. ನಮ್ಮ ರಮೇಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಬದ್ರಿ ಸರ್ ಆಗಿರ್ಬೋದು. ಸೊ ನಾನು ಫಸ್ಟ್ ನಿಮ್ಗೆಲ್ಲರಿಗೂ ಮುಖ್ಯವಾಗಿ ನನ್ನ ಕೋರ ಚಿನ್ನಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂತ ಹುಡುಗರನ್ನ ಮೀಟ್ ಮಾಡಿಸ್ಬಿಟ್ಟಿದ್ದಾರೆ. ನಂದು ಕೋರ ಚಿನ್ನ ಸುಮಾರು ಒಂದು ಕೋರ ಸಿನಿಮಾ ಇಂದ ವರ್ಷ ಆಗಿದ್ದು. ಕೋರ ಅಂತ ನಾನೇ ಇಟ್ಟಿದ್ದು, ನೀವು ಕೋರ ಅಂತ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಸುಮಾರು ರವಿವರ್ಮ ಜೊತೆ ಸುಮಾರು ಸಲ ಅಸಿಸ್ಟೆಂಟ್ ಆಗಿದ್ದಾರೆ. ನಾನು ಹೇಳಿ, ಅಣ್ಣ ಅಲ್ಲಣ್ಣ ಅವ್ರೇನೋ ಆಯ್ತು, ನೀವೇನಣ್ಣ ಇಲ್ಲ ಇಲ್ಲ ನೀವು ಮಾಡ್ಲೇಬೇಕಣ್ಣ ಅಂತ ಅವ್ರಿಗೆ ಹಠ ಹಿಡಿದು ನಮ್ಮ ಟೀಮ್ ಸೇರ್ಕೊಂಡು ಕಾರ್ಡ್ ಮಾಡಿಸಿ ಕೋರದಲ್ಲಿ 5 ವರ್ಷಕ್ಕೆ ಡೆಬ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅಂತ ಹೇಳ್ಕೊಡ್ತೀನಿ. ಸೊ ಇದಾದ್ಮೇಲೆ ಅಗ್ರಿಮೆಂಟ್ ಎಲ್ಲ ಸೈನ್ಸ್ ಎಲ್ಲರೂ ಹೋರಾಡ್ತಾ ಬಿಟ್ಬಿಡಲೇ, ಬೇರೆ ವಿಷಯ ಅಂತ ಹೇಳ್ಕೊಬಿಡಿ. ಮುಖ್ಯವಾಗಿ ನಾನು ನಮ್ಮ ಚಿದಾನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಗೆ ಒಂದು ಎಚ್ಚರಿಕೆ ಗಟ್ಟಿಯಾಗಿರೋರು. ಶ್ರೀ ಬಜೆಟ್ ಹೋಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಲೆಕ್ಕ ಪಕ್ಕ ಎಲ್ಲ ಪಕ್ಕು ಕೇಳಿ ಸಿನಿಮಾ ಚೆನ್ನಾಗಿ ಪಕ್ಕ ನೋಡ್ಕೊಂಡು ಅಂತಂದ್ರು. ಚಿದಾನಂದ್ ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್ ಬ್ಯಾಕ್ ಬೋನ್ ನಮಗೆ. ಯಾಕಂದ್ರೆ ಜಾಸ್ತಿ ಕನ್ವರ್ಷನ್ ನಾನು ಒಡಂಬಡಿಕೆ ನಿಮ್ಮ ಹತ್ರ ಜಾಸ್ತಿ ಇದೆ ಹೊರತು. ಸರ್ ದಯವಿಟ್ಟು ಬರ್ಬೇಕು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಸರ್. ಅಲ್ಲಿಂದ ಒಂದು ನಮಸ್ಕಾರ ಆಗ್ಬಿಡಿ ಸರ್. ಎಸ್, ಇನ್ನ ನಮ್ಮ ಟೆಕ್ನಿಷಿಯನ್ಸ್, ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಒಬ್ಬ ಡೈರೆಕ್ಟರ್ಗೆ ಒಂದು 5 ಜನ ಪಿಲ್ಲರ್ಗಳು ಇದ್ರೇನೆ ಅದೊಂದು ಔಟ್ಪುಟ್ ತಗೊಳ್ಳೋದು. ಸೊ ನಾನು ಒಬ್ಬರಿಂದ ಏನು ಸಾಧ್ಯ ಇಲ್ಲ. ನಮ್ಮ ಕ್ಯಾಮ್ರಾಮನ್ ನಾನು ಯಾವಾಗಲೂ ಉಡಾ ಅಂತ ಹೇಳ್ತಿರ್ತೀನಿ. ನಾನು ನಿದ್ದೆ ಕೆಟ್ಟರು ಕೂಡ ನಾನು ಮುಖ ತೊಳ್ಕೊಂಡು ಬಂದೆ, ಅದೊಂದೆಲ್ಲೋ ಭಯ ಆಗ್ತದೆ, ಮುಗಿಸ್ಬೇಕು ಅಂತ. ಬಟ್ ಕ್ವಾಲಿಟಿ ಮುಗಿಸ್ಬೇಕು ಅಂತ, ಸುಮ್ಮನೆ ಏನೋ ಒಂದು ಆಗಬಾರ್ದು ಅಂತ. ಆಯಪ್ಪ ಹೆಂಗಂದ್ರೆ ನೀನ್ ಎಷ್ಟರ ನಿದ್ದೆ ಕೆಟ್ಟೋ ನಾನು ಕೆಡಲ್ಲ ಅಂತ. ನಿಜವಾಗ್ಲೂ ನೈಟ್ ಅಂಡ್ ಡೇ ಕೆಲಸ ಮಾಡೋದು ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಮ್ಮ ಜರ್ನಿ ಕಂಟಿನ್ಯೂ ಆಗಿ ಅದೇ ಇಂಡೈರೆಕ್ಟ್ ಉಡಾಡ್ತೀನಿ. ಹಳ್ಳಿ ವಾತಾವರಣ, ಹಳ್ಳಿ ದೇಹ, ನೀನು ತಡೀತಿದ್ದಪ್ಪ ನನಗೆ ತಡೆಯೋಕ್ಕಲ್ಲ ಅಂತ ಸುಮಾರು ಸಲ ಹೇಳ್ತಾ ಇರ್ತೀನಿ ನಾನು. ನಮ್ಮ ಎಡಿಟರ್ ಗಿರೀಶ್ ಕುಮಾರ್ ನಮ್ಮ ಎಲ್ಲರಿಂದ ತುಂಬಾ ಸೀನಿಯರ್. ಪಿಕ್ಚರು, ಹೋಮ್ ಪಿಕ್ಚರು, ಅವ್ರು ತುಂಬಾ ಇತಿಹಾಸ ಇದೆ. ನಮ್ಮ ಪ್ರೀತಿರಾಮು ಅವ್ರ ಕಡೆ ಕೈ ಕೆಲಸ ಮಾಡಿದ್ರು. ನಮ್ಮ ಗಿರಿ, ನಮ್ಮ ಹೊರಟ ಎಲ್ಲ ಅಲ್ಲಿಂದ ನನ್ನ ಗಿರಿದು ಜರ್ನಿ ಸ್ಟಾರ್ಟ್ ಆಯಿತು. ಇಂಡೈರೆಕ್ಟ್ ಆಗಿ ಒಬ್ಬ ಎಡಿಟರ್ಗೆ ಎಡಿಟಿಂಗ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ಆ ಸೆನ್ಸ್ ಕಲ್ತಿದ್ರೆ ನಾನು ಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನೆಕ್ಸ್ಟು ನಮ್ಮ ಪೆನ್ನಯ್ಯ ಡೈಲಾಗ್ ರೈಟರು, ತುಂಬ ಚೆನ್ನಾಗಿ ಬರೆದಿದೆ. ನಿನ್ನ ಮೇಲೆ ನಿನ್ನ ನಂಬಿಕೆ ಇದೆ, ಗೊತ್ತಿಲ್ಲ ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು, ಹಾಗಾಗಿ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್, ತುಂಬ ನಾಚಿಕೆ ಸ್ವಭಾವ, ಕೆಲಸದಲ್ಲಿ ರಾಕ್ಷಸ. ಹೇಮಂತ್, ಈ ಸಿನಿಮಾ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೊರಹೊಮ್ಮಬೇಕು ಅಂತ ನಾನು ಆಸೆ ಪಡ್ತೀನಿ. ಇನ್ನ ನಮ್ಮ ಸಮರ್ಥ್ ಬಗ್ಗೆ ಹೇಳಬೇಕು. ಸೊ ಸಮರ್ಥ್ ಬಂದು ನಿಂತ್ಕೊಂಡಾಗ 4 ಜನ ಮುಂದೆ ಹೀರೋ ಮೆಟೀರಿಯಲ್ ಕಾಣ್ತಾನೋ ಹೀರೋ ತರ ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾ ಹಿಡಿದ್ಮೇಲೆ 4 ಜನ ಮನಸ್ಸಲ್ಲಿ ಒಬ್ಬ ಒಳ್ಳೆ ಅದ್ಭುತ ನಟ ಅಂತ ಮಾತ್ರ ಅನಿಸ್ಕೊಳ್ತಾರೆ. ಯಾಕಂದ್ರೆ ಈ ಸಿನಿಮಾ ಹೀರೋ ಬೇಸ್ ಇನ್ನೊಂದು ಬೇಸ್ ಅಂತ ಮಾಡಿಲ್ಲ. ಮೇನ್ ಬೇಸ್ ಬಂದಿದ್ದು ಒಂದು ಕಂಟೆಂಟ್ ಹೀರೋ ತರ ಮಾಡಿದ್ದು. ಅದಕ್ಕೀಗ ಸುಮ್ಮನೆ ತುಂಬಾ ಗ್ಲಾಮರ್ ಆಗಲಿ ಅದು ಇದು ಡಿಮ್ಯಾಂಡ್ ಮಾಡಿಲ್ಲ. ಆಮೇಲೆ ನೀವು ಆಕ್ಷನ್ಸ್ ನೋಡಿರ್ಬೋದು. ಆಕ್ಚುಲಿ ನಾವು ಡಿಸ್ಕಷನ್ ಮಾಡಿದಾಗ
ಇಷ್ಟು ಆಕ್ಷನ್ ಬೇಕಾ? ಯಾಕಂದ್ರೆ ನಾವು ಟೋಟಲ್ ಒಂದು ಪ್ಲಾನ್ ಮಾಡಿದ್ರೆ ಒಂದು ಸಹಜ ಸ್ಥಿತಿಗೆ ಹೋಗೋಣ ಸಿನಿಮಾ. ಸುಮ್ಮನೆ ಕಾನ್ ಕೊಡೋದು ನೀನು ಅದೆಲ್ಲ ಬೇಡ. ಸೊ ಕಮರ್ಷಿಯಲ್ ಸಿನಿಮಾ ಆದ್ರೂ ಕೂಡ ತುಂಬಾ ಒಂದು ನ್ಯಾಚುರಲ್ ಹೋಗೋಣ. ಒಂದು ಅವರು ನಡೆಯಂತ ಇರ್ಬೋದು, ಅವ್ರು ಏನ್ ತಿಂತಾರೆ, ಏನ್ ನಡೀತಾರೆ, ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಾಗ ಆ ಫೈಟ್ಸ್ ಯಾಕೆ ನಾವು ತುಂಬಾ ಕಮರ್ಷಿಯಲ್ ಮಾಡಬೇಕು, ಒಂದು ಮಾಸ್ ಎಲಿಮೆಂಟ್ಸ್, ಟೆಲಿ ಶಾರ್ಟ್ಸ್ ಗ್ರ್ಯಾಂಡ್ ಹಾಕ್ಬೇಕು ಅಂತ ನನಗನ್ಸಾಕ ನಾನು ಬೋರದೆಲ್ಲ ಮಾಡಿದ್ದೆ. ನನಗೆಲ್ಲೋ ಭಯ, ಬೈ ಚಾನ್ಸ್ ಆಕ್ಷನ್ ತರ ಆಗ್ಬಿಡುತ್ತಾ ಅಂತ ನನಗೊಂದ್ಸಲಿ ಭಯ. ಸೊ ನನಗೆ ಈ ಕತೆ ಮಾಡೋದಕ್ಕೆ, ಯಾಕಂದ್ರೆ ಹಳೆ ಕಥೆಯಿಂದ ಹೊಸ ಕತೆ ಹೊಡ್ಕೊಂತಾರೆ ಅಂತ ಹೇಳ್ತಾರೆ, ಖಂಡಿತ ನಾನು ಒಂದು ಇನ್ಸ್ಪೈರ್ ಇದ್ದೇ ಇರ್ತದೆ ಡೈರೆಕ್ಟರ್ಗೆ. ನೀ ಬರಚ ಕಾನೂರಿ ಆಗಿರ್ಬೋದು, ಆಮೇಲೆ ಚಿನ್ನದಿನ ಮುಂದಾಡೋದು ಆಗಿರ್ಬೋದು, ಮತ್ತೆ ಹಟ್ಟಿದಕ್ಕೆ ಹೋಗಿಲ್ಲ ಆಗಿರ್ಬೋದು, ಮಂಕುತಿಮ್ಮ ನಮ್ಮ ರಾಕೇಶ್ ಸರ್, ಅದೆಲ್ಲ ನೋಡಿದ್ರೆ ಹುಡುಗಿ ಪ್ರಧಾನ ಪಾತ್ರ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದೇ ನಿಮ್ಗೆ ಇನ್ಸ್ಪಿರೇಷನ್ ಶಬರಿ ಮಾಡೋದಕ್ಕೆ ನಾವ್ ಯಾಕೆ ಮಾಡ್ಬೋದು ಈ ತರ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಆಕ್ಷನ್ ಅಂತ ಬಂದಾಗ ನಾವೇನ್ ನ್ಯಾಚುರಲ್ ನಾನು ಮತ್ತೆ ಸಿನಿಮಾ ಶೋ ಪ್ಲಾನ್ ಮಾಡಿದ್ರೆ ಕತ್ತನ್ ಪಟ್ಟಿ ನ್ಯಾಚುರಲ್ ಏನ್ ಫೈಟ್, ಕತ್ತನ್ ಹಿಡಿಯೋದು, ಓದಿಯೋದು ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ ಅಂತಾನೆ ಇರ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದು. ಬಟ್ ಆ ಹಿಂದೆ ಸಿನಿಮಾ ಮುಂದೆ ಸಿನಿಮಾ ಆ ಡಿಮ್ಯಾಂಡ್ ಅದು ಹೆಂಗೆ ಅಂದ್ರೆ, ಇಲ್ಲ ತುಂಬಾ ಟ್ರಿಗರ್ ಮಾಡಿದಾಗ ಅವನು ಬಿಟ್ಟು ಕತ್ತನ್ ಬಿಟ್ಕೊಂಡು ಬಿದ್ರೆ ಯಾಕೋ ಮಜಾ ಇರಲ್ಲ ಅಂತ ಬೇರೆ ದಾರಿ ಇಲ್ದಿರ, ಇಲ್ಲ ಅದು ಒಂದು ಬ್ಯಾನ್ ಫೈಟ್ ಬೇಕು ಅಂತ ನಾವು ಫೈಟ್ಸ್ ಇಟ್ಟಿರೋದು ಅಷ್ಟೇ. ಬಟ್ ಆಕ್ಷನ್ ಸಿನಿಮಾ ಅಲ್ಲ ಇದು, ಪ್ಯೂರ್ಲಿ ಫ್ಯಾಮಿಲಿ ಸಿನಿಮಾ. ಮತ್ತೆ ನಮ್ಮ ಕೃತಿ ಗೌಡ ನೋಡಿ, ನನಗೆ ಸ್ವಲ್ಪ ವಾಯ್ಸ್ ಅಲರ್ಟ್ತದೆ, ಎಷ್ಟೇ ಮಾತಾಡೋದು ಕೂಡ ಏನೇನೋ ಸಾಕಷ್ಟು ವಿಚಾರಗಳು ಹಂಚ್ಕೊಬೇಕಂತೀನಿ. ಅಲ್ಲಿ ಬಂದಾಗ ಒಂದು ಅರ್ಧ ಮಾಡ್ತೀನಿ, ಮೈಕ್ ಇಟ್ಕೊಂಡೆ ಒಂದು ಅರ್ಧ ಮಾಡ್ತಾ ಹೋಗ್ತೀನಿ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಕೃತಿ ಗೌಡ ಸುಮಾರು ಒಂದು 60-70 ಶಾರ್ಟ್ಸ್ ಮೂವಿ ಮಾಡಿದ್ದಾರೆ. ನಾನು ಕೃತಿಲ್ಲ ನೀವು ತುಂಬಾ ಇಷ್ಟಪಟ್ಟಿದ್ದೆ. ಅಂದ್ರೆ ಕೃತಿ ಅದು ಏನ್ ಮಾಡ್ತಾ ಗೊತ್ತಿಲ್ಲ, ನಿದ್ದೆಗಿದ್ದೆ ನಾನು ನೆಪಾನೇ ಆಗ್ಬೇಡ, 7 ಗಂಟೆ ಸ್ಪಾಟ್ ಇರ್ಬೇಕು, 6 ಮುಖ ಸ್ಪಾಟ್ ಇರ್ತಾ ಇದ್ರು. ನಿಜವಾಗ್ಲೂ ಆ ಡೆಡಿಕೇಶನ್ ಇರ್ಲಿ, ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಒಳ್ಳೆ ನಟಿ, ಅದ್ರ ಬಗ್ಗೆ ಡೌಟ್ ಇಲ್ಲ. ಹೆಚ್ಚೆಚ್ಚು ಆಫರ್ಗಳು ಬರಲಿ ಕೃತಿ. ನಮ್ಮ ಧನ್ವಿ ಬಗ್ಗೆ ನಾನು ಹೇಳಬೇಕು, ನಾನು ಶಾಕ್ ಆಯ್ತು. ಅವಳು ಆಕ್ಚುಲಿ ಎಲ್ಲರಿಂದ ಅವಳು ಮಹಾನ್ ದಾಟಿ, ಸಿಕ್ಕ ಹೊಡೆ ಮಾತಾಡ್ತಾಳೆ. ಅದೇನೋ ಮೋಸ್ಟ್ಲಿ ಮೈಕ್ ಅವಳು 10 ಗಂಟೆಗೆ ಬಂದು ಎಲ್ಲ ಮಾತಾಡ್ಸ್ಬಿಟ್ಟು ಇವಾಗ ಸುಮ್ಮನೆ ಎಲ್ಲರೂ ತಲೆ ಮಾಡ್ಕೊಂಡು ಬರ್ತಾ ಇದ್ರು ಶೂಟಿಂಗ್. ಆದ್ರೂ ನಿದ್ದೆ ಮಾಡ್ತಾ ಇದ್ರೆ ಅಷ್ಟು ಚೂಟಿ ಹುಡುಗಿ. ಒಂದ್ ಸಣ್ಣ ಅವ್ರು ಹೇಳ್ಬೇಕು ಅಂದ್ರೆ, ಒಂದು ಡಾಬಾ ಫೈಟ್ ಸೀನ್ ಮಾಡ್ತಾ ಇದ್ವಿ, ಒಂದು ಶಾರ್ಟ್ ಇದ್ರು ಡಾಬಾ ಸೀನ್ ಅಲ್ಲಿ. ಅಲ್ಲಿ ಸರ್ 3 ಗಂಟೆ ಹೆಚ್ಚು 2:30-3 ಗಂಟೆ ಆಗಿತ್ತು. ನಮ್ಮ ಕೋಟ ರೆಡ್ಡಿಗೆ ಹೇಳಿದ್ರೆ, ಶ್ರೀ ಸರ್ಗೆ ಹೇಳಿ ನಾನು ಮಲಗಿರ್ತೀನಿ, ಶಾರ್ಟ್ಸ್ ಇದ್ರೆ ಬಂದಿದ್ದೆ, ಒಳ್ಳೆ ಎದುರಿಸಿ ಮಲಗಿದ್ದು. ನನಗೆ ಏನಾಗಿದೆ, ಒಂದು ಎಮೋಷನ್ ಚಿಕ್ಕ ಹುಡುಗಿಲ್ವಾ, ಡಿಸ್ಟರ್ಬ್ ಮಾಡೋದ ಬೇಡ, ಬೇರೆ ಬೇರೆ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೆ. ಸ್ವಲ್ಪ ಹೈಟ್, ಸ್ವಲ್ಪ ಎಂಗೇಜ್ ಬೇಡ, ಮಲಗಲಿ ಅಂತ ನಾನು ಶಾರ್ಟ್ಸ್ ಎಲ್ಲ ಮುಗಿದು ಸುಮಾರು 3-4 ಗಂಟೆವರೆಗೂ ತೆಗಿತಾನೆ ಇದೆ. ಬೇರೆ ಆಪ್ಷನ್ಸ್ ಇಲ್ಲ, ಅವಳನ್ನ ಕರೀಲೇಬೇಕು ಇವಾಗ. ನನಗೆ ಅವಳು ಮತ್ತೆ ಅವ್ರು ಫ್ರೆಶಪ್ ಆಗಿ ಲೇಟ್ ಆಗುತ್ತಲ್ಲ, ಬಟ್ ನಮ್ಗೆ ಇದಿಲ್ಲ ಮಾಡಲೇಬೇಕು. ನಮ್ಮ ವಿಜಯ್ ಕೋ ಡೈರೆಕ್ಟರ್ಗಳೇ ಇದ್ದಾನೆ, ಅವನಿಗೆ ಎದುರಿಸಿದಾಗ ವಿತಿನ್ 5 ಮಿನಿಟ್ಸ್ ಕ್ಯಾಮ್ರಾ ಕಣ್ಣು ಮುಚ್ಕೊಳ್ಳೋದು, ರಿಲೀಫ್ ಅವೆಲ್ಲ ಸೀನೇ ಇಲ್ಲ. ಅಂದ್ರೆ ಒಬ್ಬ ಡೈರೆಕ್ಟರ್ ಏನ್ ಗೀಸ್ತಾನೆ ಅದಕ್ಕೆ ಡಬಲ್ ಆಗಿ ಕೊಟ್ಟಿದ್ದಾರೆ. ನಿಜವಾಗಿ ನೋಡ್ತೀರಾ, ಕನ್ನಡದ ಬೇಬಿ ಶೋ ಮೇಲೆ ಯಾವ್ದು ಡೌಟ್ ಇಲ್ಲ ಅಂತ ನಾನು ಒಳ್ಳೆದಾಗಿ ಧನ್ಯನಿಗೆ. ಸೊ ಫೈನಲಿ ಅಶೋಕ್ ಸರ್, ನಮ್ಮ ಸಿಸ್ಟರ್ ಸಮನಾದ ಸೀತಮ್ಮ ಬಗ್ಗೆ ಹೇಳಬೇಕು. ಅವರು ಈಗ ಮುಂಬರುವ ಸಿನಿಮಾ ಬಾರ್ಟನ್ ಪ್ರಪಂಚ ಅಂತ ಸಿನಿಮಾ ಮಾಡ್ತಿದ್ದಾರೆ, ಸೋಲೋ ಪ್ರೊಡ್ಯೂಸರ್ ಆಗಿ. ನಮ್ಮ ಸಿನಿಮಾದಲ್ಲಿ ನಟಿಯಾಗಿ ಕೆಲಸ ಮಾಡೋದು ಕೂಡ ಒಬ್ಬ ಕೋ ಡೈರೆಕ್ಟರ್, ಒಬ್ಬ ವೆಲ್ ವಿಷರ್, ಒಬ್ಬ ಸಿಸ್ಟರ್ ಆಗಿ ಬಿಸ್ನೆಸ್ ಕಾರ್ಯದಲ್ಲೂ ಅಷ್ಟೇ ಶ್ರೀ ಹಿಂಗ್ ಅಂತ ಇವತ್ತು ಕೂಡ ಬೆನ್ನೆಲು ಹೋಗಿದ್ದಾರೆ. ಸೀತಮ್ಮ ಇಸ್ ವೆರಿ ಎಮೋಷನಲ್ಸ್. ನಿಮ್ಗೆ ಕಂಡ್ರೆ ನಿಮ್ಮ ಜೊತೆ ಇನ್ನೂ ಟ್ರಾವೆಲ್ ಮಾಡ್ಬೇಕು ನನಗೆ ಆಸೆ ಇದೆ ಸೀತಮ್ಮ. ನಿಮ್ಮ ಅದು ಪದಗಳು ಸಾಲಲ್ಲ ಅದಕ್ಕೆ. ನಮ್ಮ ಯೋಗಿ ಆಕ್ಚುಲಿ ಸುಮಾರು 4-5 ವರ್ಷ ಅರಕುಂಗೇರು ಬಾಂಬೆಲಿ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಮಾಡಿ ಇವತ್ತು ಬಳಿಗಿರೋ ನಟ ಆಗಿದ್ದಾರೆ. ಯೋಗಿ ಮುಂಬರುವ ದಿನಗಳಲ್ಲಿ ನಿಜವಾಗಿ ನಿಮ್ಗೆ ಒಳ್ಳೆ ಪಾತ್ರ ಸಿಗಲಿ, ಅದರಿಂದ ಒಂದು 4 ಜನ ಮನಸ್ಸು ಗೆಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ಶಬರಿ ನೋಡಿದಾಗ ನೀವು ಶಬರಿ ಪಕ್ಕ ಒಂದು ಜೀಪ್ ಇದೆ. ಆಕ್ಚುಲಿ ನನಗೆ ಕತೆ ಮೇಜರ್ ನನ್ನ ಊಟಕ್ಕೆ ನನ್ನ ಮಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರಿಗೆ 9 ವರ್ಷ. ಚಿಕ್ಕ ವಯಸ್ಸಿಂದ ಕೆಲವ್ರಿಗೆ ಒಂದೊಂದು ಮುಚ್ಚಿರುತ್ತೆ. ಕೆಲವರಿಗೆ ಜೀಪ್ ಕಂಡ್ರೆ ಇಷ್ಟ, ಕೆಲವರಿಗೆ ಡೈನಾಸರ್ ಕಂಡ್ರೆ ಇಷ್ಟ. ನಿಮ್ಗೆ ಮೋಸ್ಟ್ಲಿ 1980-19 ಎಲ್ಲ ಗೊತ್ತಿರುತ್ತೆ. ಅವಾಗೆಲ್ಲ WWF ಅಂತ ಬರ್ತಾ ಇತ್ತು, ನಾವೆಲ್ಲ ಸ್ಟಿಕ್ಕರ್ ಅಂಟಿಸ್ಕೊಂತ ಇದ್ವಿ. ಹಿಟ್ ಮ್ಯಾನ್ದು ಅಲ್ವಾ ಸರ್, ಅದನ್ನೆಲ್ಲ ಸ್ಟಿಕ್ಕರ್ ಅಂಟಿಸ್ಕೊಂತ ಇದ್ವಿ. ಬಟ್ ಬೆಳೀತಾ ನಮ್ಮ ಜೀವನದಲ್ಲಿ ಮೆಚುರಿಟಿ ಆಗ್ತದೆ, ಜೀವನದ ಗುರು ಬಗ್ಗೆ ಅದನ್ನ ಮರ್ತ್ಬಿಡ್ತೀವಿ. ಬಟ್ ಅದನ್ನ ಹಚ್ಕೊಂಡ್ರೆ ಹೇಗಿರುತ್ತೆ, ಅವ್ನು ಸಾಯೋರ್ಗೆ ಹಚ್ಕೊಂಡ್ರೆ ಹೇಗಿರುತ್ತೆ. ಆಕ್ಚುಲಿ ಪ್ರಧಾನ ಪಾತ್ರ ಜೀಪ್ ಒಂದು ಜೀವ ಅಲ್ಲ ಅಂದ್ಬಿಟ್ರೆ ಇಡೀ ಸಿನಿಮಾ ಸರ್. ಹೀರೋಗಿಂತ ದೊಡ್ಡದು ಪಾತ್ರ, ಹೀರೋಯಿನ್ ದೊಡ್ಡದು, ಎಲ್ಲರಿಗಿಂತ ಒಂದು ಜೀಪ್ ಇಟ್ಕೊಂಡು ಸುತ್ತ ನಡೆಯೋ ಒಂದು ಕತೆ. ಜೀಪ್ ಹೇಗೆ ಬಂದು ಹೇಗೆ ಬರುತ್ತೆ, ಅದರಿಂದ ಏನೇನು ಅನಾಹುತಗಳಾಗುತ್ತೆ, ಏನೇನು ಪ್ಲಸ್ ಆಗುತ್ತೆ, ಏನೇನು ಮೈನಸ್ ಆಗುತ್ತೆ. ಇಸ್ ವೆರಿ ಎಮೋಷನಲ್ಸ್. ಅದು ಒಂದು ಸಾಂಗ್ ಸರ್, ಯಾವ ಸಾಂಗ್ ಅಷ್ಟೇ. ಬಟ್ ಅದು ಇದು ಸಂಬಂಧ ಇಲ್ಲ ಸರ್. ಅದೇ ಹೇಳ್ತಾರೆ ಸರ್, ನನ್ನ ಮಗನಿಗೆ ಡೈನಾಸರ್ ಒಂದು ಇಷ್ಟ. ಅವನಿಗೆ ಇವತ್ತು ವರ್ಷಕ್ಕೊಂದ್ಸಲಿ ಪೇಂಟ್ ಓಡಿಸ್ತಾ ಇರ್ತೀನಿ ಸರ್ ನಾನು. ಎಲ್ಲ ಗೋಡೆ ಮೇಲೆಲ್ಲ ಗೀಚ್ಬಿಟ್ಟಿರ್ತಾನೆ.
ಅದನ್ನೇ ನಾನು ದೊಡ್ಡನವರು ಹಚ್ಕೊಂಡು ಹೋದ್ರೆ ಅದು ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋದೇ ಆಕ್ಚುಲಿ ಮೇನ್ ಜೀಪ್. ನೀವು ಕೆಲವು ಟೀಸರ್ ಶಾರ್ಟ್ಸ್ ನೋಡಿರ್ಬೋದು, ಆ ಜೀಪ್ ಸೋರ್ಕೊಂಡ್ ಬರ್ತಾನೆ, ತುಂಬಾ ದೊಡ್ಡ ಒಂದು ಹಿನ್ನೆಲೆ ಇದೆ ಆ ಜೀಪ್ಗೆ, ಒಂದು ವೆರಿ ಎಮೋಷನ್ಸ್ ಇದೆ. ಖಂಡಿತ ನಿಮ್ಮೊಂದು ಏನೋ ಹೊಸತನ ಡಿಫ್ರೆಂಟ್ ಆಗಿ ನಾವು ಮಾಡ್ಬಿಟ್ಟಿದ್ದೀವಿ ಒಂದ್ಸಲ. ಒಂದೊಂದು ಹೇಳಿದ್ರೆ ಒಂದು ಫ್ರೆಶ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ ಸರ್. ಆಕ್ಚುಲಿ ನನಗೆ ಏನು ಸರ್ ಅದು ಖಂಡಿತ ಸರ್ ನೀವು ಹೇಳೇ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನೀವು ಮುಂದಿನ ದಿನಗಳಲ್ಲಿ ಅದು ಹೇಳ್ತಿರ್ತಾರೆ. ಯಾಕಂದ್ರೆ ಟೀಸರ್ ಸ್ವಲ್ಪ ಚಿಕ್ಕದಾಗಿ ಹಂಚ್ಕೋಣ ಅಂತ. ಅದು ಟ್ರೈಲರ್ ನಿಮಗೆ ಆಕ್ಚುಲಿ ಏನೇ ಡೈಲಾಗ್ ಹಾಕಿಲ್ಲ ನಾನು ಅಂದ್ರೆ ಕ್ಲೂ ಕೊಡೋದು ಬೇಡ ಅಂತ ಸರ್. ಅದು ಟ್ರೈಲರ್ ಇದೆ ಸರ್. ಟ್ರೈಲರ್ ಹೇಳಿದ್ರೆ ನೀವು ನನಗೆ ಆ ಕ್ವಶನ್ಸ್ ಕೇಳಲ್ಲ, ಎಲ್ಲ ನೀಟಾಗಿದೆ. ಯಾಕಂದ್ರೆ ನಾವೇನೋ ದೊಡ್ಡ ಸ್ಟಾರ್ ಕೊಂಡು ಮಾಡಿಲ್ಲ ಸರ್. ಇರೋದಾಗ ಹೇಳ್ಬೋಣ, ನಾವೇನೋ ಮಿಸ್ಗೈಡ್ ಮಾಡಿ ಥಿಯೇಟರ್ ಬಂದು ಶ್ರೀ ಏನೋ ಟೀಸರ್ ಹಿಂಗೆಲ್ಲ ಜೀವನ ಮಾಡ್ಬಿಟ್ಟಿದ್ರೆ ಅದೆಲ್ಲ ಬೇಡ ಸರ್. ಟ್ರೈಲರ್ ಅಲ್ಲಿ ನಾವ್ ಹಿಂಗ್ ಮಾಡಿದೀವಪ್ಪ, ಇದು ಕತೆ ಅವ್ರಿಗೆ ಡಿಫ್ರೆಂಟ್ ಆಗಿ ಒಂದು ನೋಡಿ ಸರ್. ವೆರಿ ಸಿಂಪಲ್. ಅವ್ರಿಗೆ ಯಾಕಂದ್ರೆ ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನ್ ಸರ್. ಯಾಕಂದ್ರೆ ನೀವೆಲ್ಲ ತುಂಬಾ ಸೀನಿಯರ್ ಮುಗಿತಾ ಇದ್ರೆ ಒಂದು ಶಾರ್ಟ್ ಸರ್ ನಿಮಗೆ ಏನ್ ಕಿಸ್ ಗುಡ್ಡೆ ಹಾಕಿದ್ರೆ ಎಲ್ಲ ಟೀಮ್ ಸೇರ್ಕೊಂಡು ಅಂತ. ಸೊ ಟ್ರೈಲರ್ ಅನ್ನೋದು ಗ್ಯಾರಂಟಿ ನೀವು ಕ್ವಶನ್ಸ್ ಎಲ್ಲ ಆನ್ಸರ್ ಇದೆ ಸರ್. ಸೊ ಫೈನಲಿ ಮಗ ಕುಯ್ತಾ ಇದೀನಿ ನೋಡಿ, ನಿದ್ದೆ ಮಾಡ್ತಾವ ನಮ್ಮ ಏನ್ ಮಾಡಿ ಮಾಡ್ತಿಲ್ಲ. ಸೊ ಎಲ್ಲ ಹೊಸ ನನಗೇನು ಗೊತ್ತಿಲ್ಲ, ಇದುವರೆಗೂ ನಾ ಯಾವ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ. ಹಂಗಂತ ನಾನು ದೂಷಿಸಲ್ಲ. ನನಗೆ ಅಟ್ ಪ್ರೆಸೆಂಟ್ ಕಂಫರ್ಟಬಲ್ ಆಗಿದೆ. ಹೊಸಬ್ರು ನಾನು ಡೈರೆಕ್ಟ್ ಆಗಿಂತ ಮುಂಚೆ ನಾನು ಪ್ಲಾನ್ ಮಾಡಿದ್ದೆ ಹೊಸ ಜೊತೆನೇ ಮಾಡಬೇಕು ಅಂತ. ಹಂಗಂತ ಅವ್ರು ಬಂದ್ರೆ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಸದ್ಯಕ್ಕೆ ನನಗೆ ಹೊಸ ಜೊತೆ ಕಂಫರ್ಟಬಲ್ ಆಗಿದೆ. ಸೊ ಏನ್ ಹೇಳಿದ್ರು ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನನ್ನ ಟೀಮ್ಗಿರ್ಲಿ. ಥ್ಯಾಂಕ್ ಯು ಸೋ ಮಚ್.